पूर्णस्य पूर्णाय पूर्णमेवावशिष्यते। ॐ शान्ति शान्ति शान्ति। जगदादिबीजं निगमान्तवेत्ति नगराजसुते रमणङ्गे शम्भुविङ्गगणितोत्सवदिन शर्वङ्गे सर्वज्ञ सर्वेश सर्वा सर्वशक्तित्वबहुधारबल सर्वमङ्गलज शिवनितानादभाव ವಿವರಿಸದಿರುವ ಶಿವಯೋಗ ಸ್ಥಳದಿಂದ ಶಿವಸ್ವರೂಪವನ್ನು ಗುರುತಿಸಿದ ಪರಮುರುಗ ಶಿವಯೋಗಿ ರೂಢಿಯೊಳು ಮೆರೆಯುವ ರೂಢ ಗುರುವರ ಚೂಡು ಪದ ಪದ್ಮಗಳಿಗೆರಗಿರುತ್ತ ನಾಡಿ ಸ್ವಾನುಭಾವದ ನೆರೆಯ ನಾನೇನು ನೀನೆಯನ್ನೊಳ ಹಕ್ಕು ಏನು ನುಡಿಸಿದೊಡಗ ನಾನುಡಿಯ ಗುರು ಕೃಪೆಯ ಪ್ರಾತಸ್ಮರಣೀಯರಾದಂತಹ ಸದ್ಗುರು ಸಿದ್ಧಾರೂಢರನ್ನು ಬಸವಾದಿ ಶಿವಶರಣರ ಚರಣಾರವಿಂದಗಳಿಗೆ ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಹುತಾತ್ಮರನ್ನಾಗಿ ಮಾಡಿರುವಂತಹ ಪೂಜ್ಯ ಬಸವಾರೂಢರ ಅಡಿದಾವರಿಗಳು ಮಾತನಾಡುವ ದೇವರೆಂದು ಪ್ರಖ್ಯಾತರಾದಂತಹ ಪೂಜ್ಯ ಭಗವಾನಂದ ಪ್ರಭುಜಿಯವರ ಅಡಿದಾವರಿಗಳು ಈ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಗೀತೆಯ ಚಿಂತನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣತಾಯಿ ಶರಣಾರ್ಥಿಗಳಿಂದ ಶರಣ ಬಂದು ನಾವೆಲ್ಲ ಏನೊಂದು ಅರಿಲಾರದಂತ ನಮ್ಮ ಬದುಕಿನಲ್ಲಿ ಗೀತಾ ಜಾಗೃತಿಯನ್ನು ನಾವೆಲ್ಲ ಶೈಕ್ಷಣಿಕ ಮಟ್ಟದಿಂದ ವೈಜ್ಞಾನಿಕ ಮಟ್ಟದಿಂದ ಏನೇನೋ ಪ್ರಗತಿಯನ್ನು ಸಾಧಿಸಲು ಆಧ್ಯಾತ್ಮಿಕ ತತ್ವದ ಮಟ್ಟದಿಂದ ಕುಶೀಲತೆ ಪ್ರತಿಯೊಂದು ಹಳ್ಳಿ ಒಳಗ ಪ್ರತಿಯೊಂದು ಹೃದಯದಲ್ಲಿ ಆಧ್ಯಾತ್ಮಿಕ ತತ್ವ ಕುಶೀಲತೆ ಅದ ಈಗ ಬೆಳಕಿಗೆ ಬರಬೇಕು. ಅದಕ್ಕಾಗಿ ನಮ್ಮ ಬದುಕಿನಲ್ಲಿ ಏನೇನು ಇಲ್ಲ ಅಂತಂದ್ರ ಅದನ್ನ ಭಗವಂತ ಹೇಳ್ತಾನೆ. ಮೋಘಾಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತ ರಾಕ್ಷಸಿ ಆಸುರಿ ದೈವ ನಮಗ ದುರ್ಗುಣಗಳು ಎಲ್ಲಿಂದ ಬಂದು ಅಂತ ಹೇಳಿ ನಮಗೆ ತಲೆಯೊಳಗೆ ಬರಲಾರ್ದಷ್ಟು ನಮ್ಮ ಈ ಹೃದಯದಲ್ಲಿ ಈ ದುರ್ಗುಣಗಳು ಇದ್ದು ಅಂತಂದ್ರ ನಮ್ಮನ್ನ ಭಗವಂತ ಎಂದೂ ಸ್ವೀಕಾರ ಮಾಡ ಗುಣಗಳಿದ್ದ ಅಂತಂದ್ರ ಎಂದು ಸ್ವೀಕಾರ ಮಾಡ ಸುಖಿ ದುರ್ಗುಣಗಳು ಇರಲ್ಲ ಅಂತವನು. ಹಾಗಾದ್ರೆ ದೃಷ್ಟಾಂತ ನೋಡ್ರೆ ಆಗರ್ಭ ಶ್ರೀಮಂತ ಮನಿತಾನದ ಒಂದು ಗಂಡ ಮಗು ಬಹಳ ದಿನಕ್ಕೆ ಮಗು ತಾಯಿ ತಂದಿಗೆ ಅತ್ಯಂತ ಪ್ರೇಮವಾದ ಮಗು. ಅದರ ಉಡಿಗೆ ಅದರ ತೊಡಿಗೆ ಅದರ ಸ್ನಾನ ಅದರ ಊಟ ಎಲ್ಲ ತಾಯಿಗೆ ಅತ್ಯಂತ ಪ್ರೇಮವಾದ ಮಗು. ಹಾಗೆ ದಿನನಿತ್ಯ ಈ ಚರ್ಯವನ್ನು ಮಾಡಾಗ ಎದ್ದ ಅವನ್ನೆಲ್ಲ ಜಳಕ ಮಾಡಿಸಿ ಒಳ್ಳೆ ಬಟ್ಟೆಗಳನ್ನು ಹಾಕಿ ಎಲ್ಲ ಮಾಡಿ ಗೊತ್ತಿದ್ದು ತಾನು ಸ್ನಾನಕ್ಕೆ ಹೋಗುವಂತ ವೇಳೆ ಮಗು ಇನ್ನೊಬ್ಬರು ಬಚ್ಚಲಾಗಿ ಜಾರಿ ಆ ಜಾರಿ ಬಿದ್ದದ್ದ ನೋಡ್ಕೊಂಡ್ ಕೇಳಿದ ತಾಯಿ ಕಡೆ ಅಳ್ಕೋತ ಬರ ದಿನ ಎಷ್ಟು ಮುದ್ದಾಡ್ಸಕ್ಕೆ ತಾಯಿ ಬಿದ್ದದ್ ನೋಡೋಣ ಏನ್ ಮಾಡಕೈತು. ಸರಿ ನೀವ್ ಹೊರಗ್ ಹೋಗ್ ಮಗು ಬಿಡ್ಲಿಲ್ಲ ಅದಕ್ಕೆ ಏನಾಗೈತಿ ಕಲ್ಪನಾನ ಇಲ್ಲ. ಅದ್ ಮತ್ತ ತಾಯಿ ಕಡೆ ಹೋಗಕತ್ತಾಣ ಆಕಿ ಬಿಟ್ಟು ದೇವ್ರ ಮನೆ ಅಂತ ಬಂತು ಮತ್ತ ಅಡಿಗೆ ಮನೆ ಹಾಕಿ ಎಲ್ಲಿ ಹೋದ್ರು ಇವ್ ಬಿಡಂಗಿಲ್ಲ ಅಂದ್ರೆ ಯಾರು ಚಿಪ್ಪಾಡಿ ತಗೊಂಡು ಹೊಡೆದ್ ನೋಡು. ಇಷ್ಟೊಂದು ಮಗುವಿನ ಮೇಲೆ ಪ್ರೇಮ ಇದ್ದ ಒಂದ್ ರಾಡಿ ಹೆಚ್ಚರ ಮಗುನ್ ಸೇರ್ಲಿಲ್ಲ ಅಂದ ಬಳಕ ಎಷ್ಟು ರಾಡಿ ಹೆಚ್ಚಾವ ನಮ್ಮ ಹೃದಯದೊಳಗೆ ಹೇಗ ನಮ್ಮನ್ನ ಭಗವಂತ ಅದಕ್ಕಾಗಿ ಇಂಥ ಅಸುರಿ ಸಂಪತ್ತು ನಮ್ಮಲ್ಲಿತ್ತು ಅಂತಂದ್ರ ಇಂದಿಗೂ ಭಗವಂತ ಆಗುದಂತ ನಿಮಿತ್ತ. ಯಾಕಂದ್ರ ಅವ್ರನ್ನ ಆ ದೈವಾಸುರ ಸಂಪತ್ತು ವಿಭಾಗದೊಳಗೆ ಯಾರು ಹೇಳ್ತಾನೆ ಅದಾದ ಮೇಲತ್ತ
ಆತ್ಮನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಮಾಶ್ರಿತ ಭಜಂತ್ಯನನ್ಯ ಮನಸ್ಸು ಅಥವಾ ಭೂತಾದಿ ಅದ ಮಹಾತ್ಮರು ಹಂಚ್ಕೋಬೇಕಾಗಿದ್ರೆ ದೈವಿ ಸಂಪತ್ತುಗಳನ್ನ ನಾವು ಸಂಗ್ರಹ ಮಾಡಬೇಕು. ಪ್ರಕೃತಿ ಒಂದೇ, ಸುರಿಯನ್ನು ನಾವು ಮಾಡಬಹುದು, ಇದನ್ನು ಭೂಮಿ ಇದ್ದಂಗ ಅಂತ. ನಮ್ಮ ಹೃದಯ ಭೂಮಿ ಇದ್ದಂಗ, ನಾವು ಅದಕ್ಕೆ ಏನೂ ಮಾಡ್ಲಿಲ್ಲ ಕಸ ಹಾಕ್ತದ, ಅದರ ಸ್ವಭಾವ ಏನೂ ಮಾಡ್ಲಿಲ್ಲ ಅಂದ್ರೆ ಕಸ ಹಾಕ್ತದೆ. ಅದನ್ನ ಕಸ ತೆಗೆದೋಗದ ನಾವು ಬೆಳೆ ಮಾಡಿದ್ರೆ ಎಷ್ಟು ಒಳಿತಾಗ್ತೈತಿ. ಹಂಗ ಕಸದ ಸಮಾನವಾದಂಥ ನಮ್ಮ ಹೃದಯದಲ್ಲಿ ಸುರಿ ಸಂಪತ್ತುಗಳನ್ನು ಬೆಳೆ ಬಿಡುವಾಗ ಒಳ್ಳೆ ಸದ್ಗುಣಗಳನ್ನು ಬೆಳೆಸ್ತೀವಿ ಅಂದ್ರೆ ನಾವು ಬೆಳೆ ಬೆಳೆದಾಗ ಎಷ್ಟು ನಮಗೆ ಸಂತೋಷ ಆಗ್ತದೆ, ಅಷ್ಟು ಉತ್ಪನ್ನ ಬರ್ತೈತಿ, ಏನೆಲ್ಲ ಆಗ್ತೈತೆ. ಹಂಗೆ ಈ ಸದ್ಗುಣಗಳಿಂದ ಪರಮಾತ್ಮನ ಸನ್ನಿಧಿಗೆ ಹೋಗ್ಬೋದು, ಪರಮಾತ್ಮನಲ್ಲಿ ಐಕ್ಯ ಆಗ್ಬೋದು. ಅದಕ್ಕೆ ಮಹಾತ್ಮ ಅಂತ ಅದಕ್ಕೇನಂತಾರೋ ಮಹಾತ್ಮನ ಸ್ತೂಪ ದೈವಿ ಪ್ರಕೃತಿ ಆಶ್ರಿತ. ದೈವಿ ಶಕ್ತಿ ಪ್ರಕೃತಿ ನಮಗೆ ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟೈತಿ. ಬಳಸೋದು ಕೆಟ್ಟ ಮಾಡ್ಕೊಳ್ಳೋದು ನಮ್ಮ ಕೈಯಾಗೈತಿ, ಚಲೋ ಮಾಡ್ಕೊಳ್ಳೋದು ನಮ್ಮ ಕೈಯಾಗೈತಿ ಅಂತಂದ್ರೆ ದೈವಿ ಸಂಪತ್ತು ಹೆಂಗಿರ್ತೈತಿ ಅಂತ ಭಗವಂತ ಹೇಳಬೇಕು. ಸುರಿ ಸಂಪತ್ತಿಂದ ನೀನು ಹೇಳ, ದೈವಿ ಸಂಪತ್ತು ಹೆಂಗಿರ್ತೈತಿ ಅಂದ್ರೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಅನ್ನುವಂಥ ಅರ್ಥಕ ನೋಡಿ. ಮುಂದೇನೈತಿ? ದಾನಂ ದಮಶ್ಚ ಯಜ್ಞಶ್ಯ ಸ್ವಾಧ್ಯಾಯಕ ಆರ್ಜವಂ. ದಾನ ಒಂದಿಷ್ಟು ನಮ್ಮ ಗಳಿಕೆ ಒಳಗೆ ಇನ್ನೊಬ್ಬರಿಗೆ ಒಂದಿಷ್ಟು ಕೊಡುವಂಥ ಭಾವ. ಇಲ್ಲಿ ನೀರ ಇನ್ನೊಬ್ಬರಿಗಾಗಿ ಹರಿದೈತಿ, ಭೂಮಿ ಇನ್ನೊಬ್ಬರಿಗಾಗಿ ಬೆಳಿತೈತಿ, ಗಿಡ ಇನ್ನೊಬ್ಬರಿಗಾಗಿ ಹಣ್ಣನ್ನು ಮಾಡೈತಿ, ಪಶುಗಳು ಇನ್ನೊಬ್ಬರಿಗಾಗಿ ಹಾಲು ಕೊಡಾಕತ್ತಾರೆ. ನಾವು ಇನ್ನೊಬ್ಬರಿಗೆ ಒಂದಿಷ್ಟು ಕೊಡುಗೈ ಅನ್ನುವಂಥ ಭಾವ ಗೊತ್ತು ಅಂತಂದ್ರೆ ಅದಕ್ಕೆ ದಾನ. ಅದು ಹೆಂಗಿರಬೇಕು? ನಿರಪೇಕ್ಷಾತ್ಮಕವಾಗಿ ದಾನ. ಅದನ್ನು ಪ್ರತ್ಯುಪಕಾರವನ್ನು ವಹಿಸ್ತಿದ್ದೇವೆ ಅಂದ್ರೆ ಆ ದಾನದಿಂದ ಏನು ಪ್ರಯೋಜನ? ಕೊಡೋದಕ್ಕೆ ಅದನ್ನು ಮಾರ್ತದೆ. ಇಷ್ಟು ಮಾಡುವಂಥ ಭಾವ ನಮ್ಮಲ್ಲಿ ಬಂತಂದ್ರೆ ಒಂದು ಗುಣ ನಮ್ಮಲ್ಲಿ ಸೇರ್ಪಡೆ ಆಗ್ತದೆ. ದಾನಂ ಧಮಶ್ಚ. ಧಮ ಅಂತಂದ್ರೆ ಬಾಹ್ಯೇಂದ್ರಿಯಗಳ ನಿಗ್ರಹ, ಶಮ ಅಂತಂದ್ರೆ ಅಂತರೇಂದ್ರಿಯ ನಿಗ್ರಹ, ಧಮ ಅಂತಂದ್ರೆ ಇಂದ್ರಿಯ ನಿಗ್ರಹ. ಬಾಹ್ಯದಲ್ಲಿ ಈ ಕಿವಿ ಅಂತ ಐತಿ, ಈ ಚರ್ಮ ಅಂತ ಐತಿ, ಈ ಕಣ್ಣು ಅಂತ ಐತಿ, ಈ ಬಾಯಿ ಅಂತ ಐತಿ, ಈ ಮೂಗಂತ ಐತಿ. ಇವು ಏನು ಮಾಡ್ತಾವು? ಇವತ್ತರನ್ನೊಂದು ಹಿಡಿತದಿಂದ ಇಡಲಿಲ್ಲ ಅಂದ್ರೆ ಏನೇನೋ ಬಯಸಿಬಿಡ್ತಾವೆ. ಅವು ಫೋಟೋ ಹೊಡೆದು ತಾನು ಮನುಷ್ಯ ಕೊಡ್ತಾವೆ. ಶಬ್ದವನ್ನು, ಸ್ಪರ್ಶವನ್ನು, ರೂಪವನ್ನು, ರಸವನ್ನು, ಗಂಧವನ್ನು ಹೊರಗೆ ಇಷ್ಟು ಇಂದ್ರಿಯಗಳನ್ನು ಬಿಟ್ಟಿವು ಅಂದ್ರೆ ಅದು ಫೋಟೋ ಹೊಡೆದು ತಾನು ಮನುಷ್ಯ ಕೊಟ್ಟು ಅಂದ್ರೆ ಮನ ಏನು ಮಾಡ್ತೈತಿ? ಎಲ್ಲಿ ಅವದ ಅನ್ನೋದು ಅಲ್ಲಿ ವಿಷಿ ಓದ್ಬಿಡ್ತೈತಿ. ಓದ ಅದನ್ನೆಲ್ಲ ಬೋಗಿಸಿ ಮಾನವನನ್ನು ದುರಂತಕ್ಕೆ ತಂದು ಬಿಟ್ಟದು. ನಾವೆಲ್ಲ ಕಣ್ಣಾಡಿಸಿದ್ರೆ ಎಷ್ಟೋ ವ್ಯಸನಿಗಳು ಏನೋ ಆಗಿ ಏನೇನೋ ಆಯ್ಕೆ ಅಂತ ತಮ್ಮ ಬದುಕನ್ನೆಲ್ಲ ಹಾಳು ಮಾಡ್ಕೊಂಡಿರ್ತಾರೆ. ಇಲ್ಲಿ ಬದುಕನ್ನು ಹಾಳು ಮಾಡ್ಕೊಂಡದಲ್ಲ, ನಾವು ಬದುಕನ್ನು ಒಂದಿಷ್ಟು ಊರ್ಜಿತ ಮಾಡಿ. ಅದಕ್ಕಾಗಿ ಏನಿರಬೇಕು? ಇಂದ್ರಿಯ ನಿಗ್ರಹ ಇರಬೇಕು. ಸಿಕ್ಕಾಪಟ್ಟೆ ಇಷ್ಟೈತಿ ಇದು ಶರೀರ ಸಕ್ರಮಾತ್ಮಕವಾಗಿ ಇದನ್ನು ಬಳಸಿದ್ರೆ ಇದು ಉಳಿತಿರ್ತೈತಿ. ಅಕ್ರಮಾತ್ಮಕವಾಗಿ ನಾವು ಇದಕ್ಕೆ ಏನಾರೇ ಕೊಟ್ಟಿವಂದ್ರೆ ತನ್ನ ಸ್ವಾಸ್ಥ್ಯತೆಯನ್ನು ಕಳ್ಕೊಂಡು ಬಿಡ್ತೀವಿ. ಒಮ್ಮೆ ಕಳ್ಕೊಂಡದ್ದು ಈ ಶರೀರ ಸ್ವಾಸ್ಥ್ಯತೆಯನ್ನು ಪುನಃ ಮೊದಲಿನ ಮಟ್ಟಕ್ಕೆ ತರಲಾಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾದ್ರೆ ಧಮ ಅನ್ನೋದಿತ್ತು ಅಂತಂದ್ರೆ ಏನು ಮಾಡ್ತೈತಿ? ಎಷ್ಟು ಇದಕ್ಕೆ ಉಪಯೋಗ ಬೇಕಾದರೂ ಅಷ್ಟು ವಿಷಯಗಳನ್ನು ಕೊಡೋದೈತಿ, ವ್ಯವಸ್ಥೆ ಮಾಡ್ಕೊಳ್ತೀವಿ. ಕರಣ ವಿಜಯದಿಂದ ಕಲಿತನ ಮುಕ್ತಿ. ಯಾರು ನಾವು ಇಂದ್ರಿಯಗಳ ಆದಿನಲ್ಲಿ ಹೊರತಾಗಿ ಇಂದ್ರಿಯಗಳ ನಮ್ಮ ಆದಿನಲ್ಲಿ ನಾವೆಲ್ಲ ಏನಿದೆವು? ಇಂದ್ರಿಯಗಳಾಗಿ. ಹೆಂಗಾಗೈತೆ ಅಂದ್ರೆ ನಮಗೆ ದಗದಕ್ಕೆ 4 ಆಳು ಹೇಳಿದ್ವಿ. ಅವ್ರು ಆಳು ಹೆಂಗೆ ಹೇಳಕತ್ತಾರೆ ಹಂಗೆ ಮಾಲಕ್ಕೆ ಕೇಳಕತ್ತಾರೆ. ಆಳು ಹೆಂಗೆ ಹೇಳ್ತಾರೋ ಹಂಗಾದ್ರೆ ಆಳು ಹೆಂಗೆ ಹೇಳ್ತಾರೋ ನಿಮಗೆಲ್ಲ ಗೊತ್ತಾಯ್ತು. ದಿನ ಹಾಳು ಹಚ್ತೀರಿ. ಆಳು ಹೆಂಗೆ ಹೇಳ್ತಾರೆ ಅಂದ್ರೆ ಆದ್ರೆ ಹೋದ್ರು
ಯಾರು ನಮ್ಮ ಮುಂದೆ 12 ಗಂಟೆ ತನಕ ಪಗಾರ ಮಾಡವಪ್ಪ ನಾವು. ಹಾಗಾಗಿ ಇಂದ್ರಿಯಗಳೆಲ್ಲ ಒಂದು ಮಾಡೋಣ ನೋಡೋದು ಹೇಗೆ ಗೊತ್ತಾಗ್ತದೆ. ಹಾಗಾದ್ರೆ ಈ ಇಂದ್ರಿಯಗಳನ್ನು ಜಗ್ಗಿ ಹಿಡಿಬೇಕಲ್ಲ. ಬಾಯಿ ಸಿಕ್ಕದ ಬೀಳ್ತೈತೆ ಅಂತ ಕೊಟ್ಟಿವು ಅಂತಂದ್ರೆ ಮನ ವಯಸ್ಸಟ್ಟು ಕೊಟ್ಟಿವು ಅಂದ್ರೆ ಈ ಶರೀರ ಕಂಟ್ರೋಲ್ ಆಗೋದು. ಕಣ್ಣು ಬೇಡಿದಟ್ಟು ನೋಡಕ್ಕೆ ಬಾದೇವು ಅಂದ್ರೆ ಕಣ್ಣು ಈಗೆಲ್ಲ ಫೋನಿಗೆ ಸರ್ಸಾಕತ್ತೇವ. ಮಕ್ಕಳ ಕಣ್ಣನ್ನ ಡಿಮ್ ಆಗಕತ್ಯಾವ. ಸರಿ 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 ಕೊಡಲಿಲ್ಲ ಅಂದ್ರೆ ಅಳಾಕ್ ಚಂದ ಕೊಡ್ತೀಯ ಅದ್ರಾಗ ಮಕ್ಕನಾಗಿ ಬಿಡಕ್ಕೆ. ಹಂಗಾದ್ರೆ ಅದು ಕಣ್ಣು ಬೇಡಿದಷ್ಟು ನಾವು ಅದಕ್ಕೆ ಕೊಟ್ಟಿವು ಅಂತಂದ್ರೆ ಪುನಃ ಕಣ್ಣನ್ನು ಸರಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಷ್ಟು ಮತ್ತು ದವಾಖಾನೆ ಹೋಗ್ಬೇಕು, ಇದನ್ನು ಹೋಗ್ಬೇಕು. ಮತ್ತು ಈಗನೂ ಗೋರ್ಮೆಂಟ್ ಒಂದು ಕಾಯ್ದೆನೂ ತೆಗಿಲಕ್ಕೈತಿ. 16 ವರ್ಷ ಆದಮೇಲೆ ಮಕ್ಕಳ ಕೈಯಾಗ ಫೋನ್ ಕೊಡಬೇಕು. ಈಗೇನಾಗೈತಿ, ಒಟ್ಟು 4 ವರ್ಷದ ಮಗು ಒಟ್ಟಂದ್ರೆ ನಮಗೆ ಗೊತ್ತಿಲ್ಲ ಕರೆ ಅದು 4 ವರ್ಷದ ಮಗು ಏನು ಧ್ಯಾನ ಐತಿ ಅಷ್ಟು ಸ್ವಲ್ಪ ತಂದು ಹೊಡೆದು ಬಿಡ್ತದೆ. ಅಷ್ಟು ವಿಚಿತ್ರ ಇರ್ತದೆ. ಹಂಗಾದ್ರೆ ಈ ಕಣ್ಣು ಏನೇನೋ ಬೇಡಿದ ಕೊಡೋಣ ಹಿಂಗಾಗ್ತದೆ. ಕಿವಿ ಏನೇನೋ ಬೇಡಿದ ಕೊಡೋಣ ಹಿಂಗಾಗ್ತದೆ. ಹಂಗಾದ್ರೆ ಇವುಗಳನ್ನು ಏನು ಮಾಡಬೇಕು, ಹತೋಟಿಯಲ್ಲಿ ಇಡಬೇಕು, ಸಕ್ರಮಗೊಳಿಸ್ಬೇಕು. ಯಾಕಂತಂದ್ರೆ ಇಂದ್ರಿಯಗಳದಾವು ಎಲ್ಲ ಹಿಡ್ಕೊಂಡು ಕುಂಡ್ರಾಕ ಬರಂಗಿಲ್ಲ. ಇವತ್ತನ್ನ ಬಿಡ್ತೀಯ ಅದನ್ನು ಸಿಕ್ಕಾಪಟ್ಟೆ ಬಿಡಾಕೂ ಬರಂಗಿಲ್ಲ. ಸಕ್ರಮ ನೀರ ಸಕ್ರಮ ಬೇಕಾಗಿತ್ತು. ಅಕ್ರಮವಾದ ಭೂಮಿಗೆ ನೀರು ಬಿಟ್ಟಿವು ಅಂತಂದ್ರೆ ಭೂಮಿನೂ ಕೆಡ್ತೈತಿ. ಮತ್ತು ಅದಕ್ಕೆ ಏನು ಒಂದು ವ್ಯವಹಾರ ಅಂದ್ರೆ ನಮ್ಮಲ್ಲಿ ಠಾಯಕ್ಕೆ ಮಂದಿಯಲ್ಲಿ ಠಾಯಕ್ಕೆ ಹಾಳಾಗಿ. ಅದಕ್ಕಾಗಿ ಹಂಗೆ ಆಗಬಾರ್ದು, ಸಕ್ರಮಗೊಳಿಸ್ತೀವಿ. ಹನಿ ನೀರಾವರಿ ಮುಖಾಂತರವಾಗಿ ಭೂಮಿಯನ್ನು ಹಂಗೆ ಇಲ್ಲಿ ವ್ಯವಸ್ಥೆ ಸಕ್ರಮಗೊಳಿಸ್ತೀವಿ. ಈ ಇಂದ್ರಿಯಗಳ ಬೆಲೆ ಹತ್ತಬಾರ್ದು. ನಾವು ನಮ್ಮ ಆತ್ಮ ಕಲ್ಯಾಣದತ್ತ ನೋಡಿದಾಗ ನಾವು ಜಾಗೃತರಾಗಿರಬೇಕು. ಇಂದ್ರಿಯಗಳನ್ನು ಸಿಕ್ಕಾಪಟ್ಟೆ ಬಿಟ್ಟಿವು ಅಂದ್ರೆ ಏನೇನೋ ಮಾಡಬೇಕು. ಹಾಗಾದ್ರೆ ದೈವಿ ಸಂಪತ್ತಿನಲ್ಲಿ ಇದೊಂದು ಪ್ರಧಾನವಾದಂಥ ಗುಣ, ದಾನಂ ತಮಶ್ಚ. ಇದನ್ನು ಮಾಡಬೇಕು. ಯಜ್ಞಶ್ಚ, ಯಜ್ಞದೊಳಗೆ ಅವಾಂತರ ಭೇದಗಳ ಭಾಳ ಅದಾವ. ದುಡ್ಡನ್ನು ಖರ್ಚು ಮಾಡುವಂಥ ಯಜ್ಞಗಳು ಅದಾವ. ದುಡ್ಡಿಲ್ಲದ ಅತ್ಯಂತ ಪುಣ್ಯ ಬರೋ ಯಜ್ಞನೂ ಐತಿ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾನೆ, ನನ್ನ ವಾಕ್ಯದ ರೂಪಾಯಿ ಭಗವಂತನೇನು ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗೆ ಅದು ಮಿಗಿಲು ಅಂತ ನಿಜಗಳು ಹೇಳ್ತಾರೆ. ಹರಿಮುಖೇ ಮಣಿ ಹರಿಮುಖೇ ಮಣಿ ಪುಣ್ಯಾಚಗಣಿ ಕೋಣಕರಿ. ಹಂಗಾದ್ರೆ ಈ ಯಜ್ಞಗಳನ್ನು ಮಾಡೋದೈತಿ. ಜಪಯಜ್ಞಪ್ಪ, ಇದಕ್ಕೇನು ದುಡ್ಡಿಲ್ಲ, ಏನು ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಇದು ಮಾಡ್ಕೋತ ಹೋದಂಗೆ ಇಂದ ಮಾಡಿ ಇಂದ ಅದರ ಫಲ ಪಡಿತಾನೆ ಅಂದ್ರೆ ಸಾಧ್ಯ ಇಲ್ಲ. ಅದನ್ನು ಮಾಡಿ 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 ಆಯಿತು ಅಂತಂದ್ರೆ ಅದರ ಫಲ ನಮಗೆ ಬರ್ತದೆ. ಅದು ನಮ್ಗೆ ಗೊತ್ತಿಲ್ಲದ ನಮ್ಮ ತಲೆಯೊಳಗೆ ನೂತನ ವಿವೇಕ ಬರಲಾಕೈತೈತಿ ಅಂದ್ರೆ ಇದರ ಅಂದದರ ಫಲ ಅಂತ ನಾವು ತಿಳ್ಕೊಳ್ಬೇಕು. ಹೊಸದಾಗಿ ವಿವೇಕಗಳು ಬರಬೇಕಾಗಿತ್ತು. ನಮ್ಮ ಬದುಕಿಗೆ ಸಾಗುವಷ್ಟು ವಿವೇಕ ಐತಿ. ನಮ್ಮ ಬದುಕಿಗೆ ಏನು ಮಾಡಬೇಕು, ನಾವು ಏನು ಬೆಳೆ ಮಾಡಬೇಕು, ಏನು ಬೆಳಿಬೇಕು, ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಎಷ್ಟು ಶಿಕ್ಷಣ ಮಾಡಬೇಕು, ಇದೆಷ್ಟೆಲ್ಲ ನಮ್ಮಲ್ಲಿ ವಿವೇಕ ಐತಿ. ಈ ದುರ್ಗುಣಗಳು ಯಾಕೆ ಬಂದು ಅಂತ ಯಾರೂ ಶಾಲೆ ಕಲಿಸಿ ಇದಕ್ಕೆ ಯಾರೂ ಹೇಳಬಾರ್ದು. ಇದಕ್ಕೆ ಯಾರು ಗ್ರ್ಯಾಜುಯೇಟ್ ಅದು ಮಾಡೋದು ಅಂತಂದ್ರೆ ಏನು ನಡೆಯಂಗಿಲ್ಲ. ಅದನ್ನು ಶಾಸ್ತ್ರ ಅದನ್ನು ಮಹಾತ್ಮರ ವಾಣಿಗಳಿಂದನೇ ಅದು ಪರಿವರ್ತನೆ ಆಗುತ್ತನ್ನ ಹಾಗಂಗಿಲ್ಲ. ಅದಕ್ಕೆ ಯಜ್ಞಗಳು ಬೇಕು. ಯಜ್ಞ ಅದನ್ನು ಪೂಜಾ ಪುನಸ್ಕಾರ, ಅದಕ್ಕೆ ಅಗ್ನಿಹೋತ್ರ ಯಜ್ಞಗಳು, ಅದಕ್ಕೆ ಜ್ಯೋತಿಷ್ಠೋಮ ಯಜ್ಞಗಳು, ಕಾರ್ಯ ಯಜ್ಞಗಳು ಸಾಕಷ್ಟು ಅದಾವ. ಅವೆಲ್ಲ ಆರ್ಥಿಕವಾಗಿ ಭಾಳ ಹೊರೆ ಐತಿ. ಅದನ್ನು ಮಾಡ್ತಾನಂತಂದ್ರೆ ಜನಸಾಮಾನ್ಯರಿಗೆ ನಮಗೆಲ್ಲ ಅದೆಲ್ಲ ಸಾಧ್ಯ ಆಗಲ್ಲ. ಅಷ್ಟೆಲ್ಲ ಆರ್ಥಿಕ ಹೊರೆ ಮಾಡಿ ಯಜ್ಞವನ್ನು ಮಾಡಾಗ ಹೆಸರು ತಪ್ಪಿ ಹಾಕಿದ ಏನಾಗ್ತದೆ. ತಕ್ಷಕಾಯ ಸ್ವಾಹ. ಮಹಾಭಾರತ ನೋಡ್ಬೇಕು. ಅವನು ಜನಮೇಜಯರಾಯ ಏನು ಮಾಡ್ತಿದ್ದ ಅಂತಂದ್ರೆ ಎಲ್ಲ ಸರ್ಪಗಳನ್ನು ನಾಶ ಮಾಡತ್ತಿದ್ದ. ಅದು ತಕ್ಷಕನು ಸರ್ಪ ಏನು ನೋಡಿತು, ಇಂದ್ರನು ನೋಡಿತು. ಇಂದ್ರನ ಇದಕ್ಕೆ ಸಿಕ್ತು. ತಕ್ಷಕಾಯ ಸ್ವಾಹ ಅಂದ್ರೂ ಬರಲಿಲ್ಲ.
ಇಂದ್ರ ತಕ್ಷಕಾಯ ಸ್ವಾಹ ಅಂತ ಹೇಳ್ಕೊಂಡು ಹವಿಸ್ಸಾಕಿದ ಎದ್ದು ಬರ್ಲಕ್ಕ ಚಲೋ. ಅದೆಲ್ಲ ಮಹಾಭಾರತದ ಕಥೆ. ಈಗ ಅಂಥ ಯಜ್ಞಗಳನ್ನು ಎಲ್ಲೋ ಒಂದು ಆಗ್ತಿರ್ಬೋದು, ಮಗಂಥ ಯಜ್ಞಗಳ ಆಗುವಂಥ ಅಂಥ ಯಜ್ಞ ಮಾಡಿದ ನಂತರ ಹೊರಗೆ ಬೇಡಿದವ್ರಿಗೆ ಬೇಡಿದ್ದು ಕೊಡಬೇಕಾಕತಿ. ಆದ್ರೂ ಒಬ್ಬ ಬಾಂಧ ನಿಂದೆಲ್ಲ ಭೂಮಿನ ನನಗೆ ಬೇಕು ಅಂತಂದ್ರೆ ಹೇಗೆ ಯಜ್ಞ ಮಾಡೋದು ಹೇಳಪ್ಪ? ನಿಂದೆಲ್ಲ ಹಂಗಿದ್ರೆ ಮಾಡು, ಇದ್ರೆ ಬಿಟ್ಬಿಡು. ಈ ಕಾಲ ಅಂದರೆ ಏನು ರೀ? ಹಿಂಗೆ ವಿಪರೀತ. ಹಾಗಾದ್ರೆ ಏನು ದುಡ್ಡಿಲ್ಲ, ದುಡ್ಡು ಪರಮಾತ್ಮನ ಹೇಳ್ತಾನೆ ಯಜ್ಞಾನ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು. ಹಾಗಾದ್ರೆ ಯಜ್ಞ ಮಾಡಿ ದಾನಂ ದಮಶ್ಚ ಯಜ್ಞಶ್ಯ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತಂದ್ರೆ ಒಳ್ಳೆಯ ಗ್ರಂಥಗಳನ್ನು ಅವಲೋಕನ ಮಾಡೋದು, ಇದೊಂದು ಸ್ವಾಧ್ಯಾಯ. ಒಳ್ಳೆಯ ಗ್ರಂಥಗಳನ್ನು ಯಾಕ ಅವು ಈಗ ನೇರವಾಗಿ ನಾವು ಅದರಲ್ಲಿ ವಾದ ಬುದ್ಧಿ ಪ್ರಯೋಗ ಆಗೋದು. ಈ ನಿಜಗುಣದ ಅನುಭವಸಾರಕ್ಕಾಗಲಿ, ಇಲ್ಲ ಪರಮಾರ್ಥ ಗೀತೆಗಾಗಲಿ, ಪರಮಾನುಭೋದಿಗಾಗಲಿ, ಭಗವದ್ಗೀತೆಗಾಗಲಿ ನೇರವಾಗಿ ಗಮಕನ ಹೋಗಿ ಇಂದ ಮಾಡ್ಕೊಂಡು ತಿಳಿದು ದಿನನಿತ್ಯ ಮಾಡ್ಕೋತ ಹೋದಂಗೆ ಇಂದೊಂದು ಶಬ್ದದ ಅರ್ಥ ತಿಳಿತಾರೆ, ನಾಳೊಂದು ಶಬ್ದದ ಅರ್ಥ ತಿಳಿತಾರೆ. ಹೀಗಾಗಿ ಮಗುವಿಗೆ ಶಿಕ್ಷಣ ಒಂದೇ ದಿನ ಯಾಕೆ ಕೊಡ್ಲಿಕ್ಕೆ ಸಾಧ್ಯತೆ? ಹಂಗಾದ್ರೆ ಸ್ವಾಧ್ಯಾಯ ಅನ್ನೋದನ್ನು ನಾವು ದಿನ ನೋಡ್ತಾ ಅದು ಒಂದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಮಾಡ್ಕೊಳ್ತೀವಿ. ಒಳ್ಳೆಯ ಸದ್ಗ್ರಂಥಗಳನ್ನು ಭಾಳ ತರ್ಕಬದ್ಧವಾದ ಶಾಸ್ತ್ರ ನೀವು ತಿಳಿದಿರಂದ್ರೆ ಬಿಡ, ಮಹಾಭಾರತ ರಾಮಾಯಣರೇ ನೋಡು. ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕು, ಏನೇನು ಬೇಕು, ಸದ್ಗುಣಗಳು ಹೆಂಗೆ ಮಾಡ್ಯಾವ, ದುರ್ಗುಣಗಳು ಹೆಂಗೆ ಮಾಡ್ಯಾವ ಹೇಳಕ್ಕೆ ಕಾರಣ ಇಂದ ಅದಾಗಲಿಲ್ಲ ಅಂದ್ರೆ ನಾಳೆ ಆಗ್ತದೆ. ಸ್ವಾಧ್ಯಾಯ ಇದೊಂದು ಥರದ ಸ್ವಾಧ್ಯಾಯ. ಇನ್ನೊಂದು ಇಷ್ಟ ದೇವತೆಯನ್ನು ನಮ್ಮ ಬದುಕಿನಲ್ಲಿ ನಾವು ಫಲಕಾರಿಯಾಗುವಂಗೆ ಅದರ ಮೇಲೆ ಭಕ್ತಿ ಭಾವವನ್ನು ಅಳವಡಿಸಿಕೊಳ್ಳೋದು ಸ್ವಾಧ್ಯಾಯ. ನಮಗೆ ಯಾವುದೋ ಒಂದು ದೇವರ ಇಷ್ಟ ದೇವತೆ ಇರ್ತೈತೆ. ನನಗಿದ್ದ ಇಷ್ಟ ದೇವತೆನ ನಿಮಗಿರ್ಬೇಕಂತಿಲ್ಲ, ನಿಮಗಿದ್ದ ಇಷ್ಟ ದೇವತೆನ ನಮಗಿರೋದು. ನಾವು ಯಾವುದೋ ನಮ್ಮ ದೇವತೆಗಳು ಇಷ್ಟ. ಹಾಗಾದ್ರೆ ಅದನ್ನು ಭಕ್ತಿ ಭಾವದಿಂದ ಪೂಜಿಸಿ ಅನುಗ್ರಹ ಪಡ್ಕೊಳ್ಳೋದು ಸ್ವಾಧ್ಯಾಯ. ಇದನ್ನು ನಾವು ಇದು ಏನಾಗೈತೆ ಅಂತಂದ್ರೆ ದೈವಿ ಸಂಪತ್ತಿನಲ್ಲಿ ಒಂದು ಪ್ರಧಾನವಾದಂಥ ದಾನಂ ದಮಶ್ಚ ಯಜ್ಞಶ್ಯ ಸ್ವಾಧ್ಯಾಯ ತಪ ಆರ್ಚವ. ತಪ ಮಾಡಬೇಕು. ಕಾಠಿಣ್ಯ ತಪವನ್ನು ಮಾಡೋಕ್ಕಿದ್ದೀವಿ ಅಂತಂದ್ರೆ ಶರೀರಂ ತಪ್ಯತೆ ಇತಿ ತಪಃ ಅಂತ ಒಬ್ಬರಲ್ಲ. ಇಂದ್ರಿಯಗಳನ್ನು ನಿಗ್ರಹ ಮಾಡೋಕ್ಕೂ ತಪ ಅಂತಂದ. ಇಲ್ಲ ನಿಜಗೊಂಡ್ರನ್ಕ ತಪಕ್ಕೆ ಎಷ್ಟು ಹೇಳ್ಯಾರ? ಗುರು ಭಜನೆ, ಸುಕರ್ಮ ವೃತ್ತಿ, ಹರಣ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕ ಅಂಗಗಳನ್ನು ನೆಲೆಸಿತಾನೆ. ಇಂಥ ನಮಗೇನು ದುಡ್ಡು ಖರ್ಚಾಗಿರಬಾರ್ದು, ಉತ್ತಮ ಫಲಿತಾಂಶ ಬರುವಂಥ ತಪಗಳನ್ನು ದುಡ್ಡು ಖರ್ಚು ಮಾಡಿ ಅಲ್ಲಿಗೆ ಇದನ್ನು ಮಾಡಿ ನಮಗೆ ತಾರೆ. ಇವ್ರು ಭಾಳ ಶಾಸ್ತ್ರ ಹೇಳ್ತಾರೆ. ನಾ ಬೆಂಕಿಯಾಗ ಹಾಯ್ತಾನೆ ಹಾಸಲ ಎಲ್ಲಿ ಹೇಳ್ಕೊ ನಾವೆಲ್ಲ. ಹಾಗಾದ್ರೆ ನಾವು ಅನ್ಕೋಬೇಕು, ನಾವು ಹೇಳ್ತೀವಿ ಅದನ್ನು ನೀ ಹೇಳ. ನಮಗಾದ ಬರೋಂಗಿಲ್ಲ, ನಮಗೇದು ಬರೋಂಗಿಲ್ಲ. ಇಂಥವ್ರು ಕಾಠಿಣ್ಯ ತಪಗಳನ್ನು ನಾವು ಮಾಡೋಕ್ಕಾದ್ರೆ ಹೆಂಗೆ ಆಗ್ತಿರ್ಬೋದು? ಹಂಗಾದ್ರೆ ಆಯಾಸ ಕಡಿಮೆ, ಫಲ ಹೆಚ್ಚಿಂದ, ವಿನಯ ವನ್ಯ ಹಿತವತ ನೋಡಿ. ಇದು ತಪ. ಒಬ್ಬರಿಗೆ ನಾವು ಬಿರುಸಾಗಲಾರ್ದಂಥ ಮಾತಾಡೋದು. ಎರಡು ಹೃದಯ ಏನಪ್ಪ ಇದರಿಗೆ ಬಂದ್ರೆ ಅವನು ನಮ್ಮನ್ನು ಮಾತಾಡ್ಸಂಗೆ ಹೃದಯ ಅವನಲ್ಲಿ ವೈಶಾಲ್ಯತೆ ಇರಬೇಕು. ನಾವು ಅವನು ಮಾತಾಡೋಂಗೆ ವೈಶಾಲ್ಯ ಇತ್ತಂದ್ರೆ, ವಿನಯ ಗುಣ ಇತ್ತಂದ್ರೆ ಇದು ಒಂದು ಆಕೆ ಆಗ್ತದೆ. ಅವ್ನು ಬಂದಂಗೆ ಹಿಂಗೆ ಮೂತಿ ಮಾಡ್ಕೊಂಡು ರಜೆ ಅಂದ್ರೆ ಅವ ಆ ಕಡೆ ಮೂತಿ ಮಾಡ್ಕೊಂಡು ಅವ ಏನಿದ್ರೆ ಅರ್ಥ? ಲೋಕ ಬಂಧುತ್ವದ ಬದುಕನ್ನು ಸಾಗಿಸುವ ವ್ಯಕ್ತಿಯ ಬಂಧುತ್ವವನ್ನು ನಾವು ತೆಗೆದೊಗಿಬೇಕು. ನನ್ನಷ್ಟಕ್ಕೆ ನಾನು ಅದ್ಯಾವುದೋ ಹಂಗಾದ್ರೆ ವಿನಯ ಇಂಥ ತಪಗಳನ್ನು ಮಾಡೋದು. ತಪ ಆರ್ಜವ ಏನು ಮಾಡ್ಬೇಕೈತಿ? ಆರ್ಜವನ ಇನ್ನೊಬ್ಬರ ಇದನ್ನು ಸ್ವತ್ತನ್ನೆಂದೂ ಅಪಹರಣ ಮಾಡುವಂಥ ಭಾವಕ್ಕೆ ಹೋಗ್ತದೆ. ಅದೇನೋ ಅವ್ರದನ್ನು ನೋಡಿದೆವು ಅಂದ್ರೆ ಅದು ನಮಗೆ ಕೊಳೆ ಬೀಳ್ತಿರ್ತೈತಿ. ತಕ್ಕೊಂಡು ಬಂದುಬಿಟ್ಟಿವು ಅಂತಂದ್ರೆ ಯಾರು ಹೋದ್ರೆ ಹೇಳ್ತಾರೆ. ನೀವು ಹೇಳಾಗ ಇಲ್ಲಿ ಇಟ್ಕೊಂಡು ಕೂತು ಬಿಡ್ತಿರ್ತಾನೆ. ಮುಂದೊಂದು ದಿನ ಅದು ಹೊರಗೆ ಮಾಡ್ಬೋದು, ಜಗಳ ಆಗಿ. ಹಾಗಾದ್ರೆ ಇಂಥ ಆರ್ಜವರು ಇದನ್ನು ಮಾಡಬೇಕು, ಒಳ್ಳೆಯ ಇದನ್ನು ಬೆಳೆಸ್ತಿರ್ಬೇಕು. ಆರ್ಜವ ಇದಾಗ ಹಿಂಸೆಯನ್ನು ಮಾಡಿ ಅವ್ರ ಸ್ವಾಮಿ ಆತ್ಮಾನಂದನನ್ನು ಆತ್ಮೋಲ್ಲಾಸದಲ್ಲಿ ಬರೀತಾನೆ. ಇಲ್ಲಿ
ಎಲ್ಲ ಜೀವಿಗಳಿಗೆ ಬದುಕಲಾಗ ಸ್ವಾತಂತ್ರ್ಯ ಐತಿ. ಸ್ವಾತಂತ್ರ್ಯ ಅಪಹರಣ ಮಾಡೋ ಯಾವರಿದ್ದರೆ ಅವ ಮನುಷ್ಯ ಅಂತ ಬರೀತಾರೆ. ಇನ್ನುಳಿದ ಜೀವಿಗಳನ್ನು ಅಪಹರಣ ಮಾಡ್ತಾನೆ. ಹಾಗಾದ್ರೆ ಯಾವ ಜೀವಿಗೂ ತೊಂದರೆ ಆಗದಂಗೆ ಇರುವುದನ್ನು ಕಲಿಬೇಕು. ಕೆಲವು ಬರ್ತಾರೆ, ನಾ ಯಾವ ಜೀವಿನೂ ಕೊಡೋದು, ಯಾವ ಜೀವಿಗೂ ಹಿಂಸೆ ಮಾಡೋದು, ನೀ ಮಾಡೋದಿಲ್ಲತ್ತು ಹೇಳಬೇಡ. ಅದಕ್ಕೆ ಸಾಕ್ಷಿ ಕೊಟ್ಟಾರ, ತತ್ಸನ್ನಿಧವು ವೈರತ್ಯಾಗ. ಅವು ಪತಂಜಲಿ ದರ್ಶನಕಾರ ಹೇಳ್ತಾರೋ, ನಾ ಅಹಿಂಸಾ ಪಾಲನೆ ಮಾಡೀನಿ ಅಂತಂದ್ರೆ ನೀ ಪಾಲನೆ ಮಾಡಿದ್ದೆ ಅಂದ್ರೆ ನಿನ್ನ ಹತ್ತಿರ ಹಾವ ಮುಂಗುಷಿ ದ್ವೇಷ ಒಂದಕ್ಕೊಂದವು ಭಾಳ ದ್ವೇಷ. ಮುಂಗುಷಿ ಹಾವನ ನೋಡ್ಕೊಂಡು ಕಡ್ದು, ಹಾವ ಮುಂಗುಷಿನ ನೋಡ್ರಿ. ನೀವು ಅಹಿಂಸಾ ಪಾಲನೆ ಮಾಡಿದವನಂತೇಳಿ ಅವ್ರು ಸ್ನೇಹಮಯ ಭಾವನೆಯಿಂದ ವರ್ತಿಸುತ್ತಿದ್ದಂದ್ರೆ ಅಹಿಂಸಾ ಪಾಲನೆ ಐತೆ ಅಂತ ನಾವು ತಿಳ್ಕೊಬೇಕು. ಶಿವಯೋಗಿಗಳಂತಾರೆ ಅಹಿಂಸಾ ಪಾಲನೆ. ಅಷ್ಟು ಸರ್ಪ ಅವ್ರ ಪೂಜಾ ಕೂತರಂದ್ರೆ ಬಂದ ತನ್ನ ಹೆಡೆ ಎರಿಸ್ಕೊಂಡು ಕುಂಡಿರ್ತಿತ್ತು. ಹಾಗಾದ್ರೆ ಶಿವಯೋಗಿಗಳ ದರ್ಶನಕ್ಕಂತ ಬರ್ತಿದ್ರು, ಅದನ್ನು ನೋಡಿದ್ರೆ ಓಡಾಕೆ ಚಾಲು ಮಾಡಿದ್ರು. ಏನಪ್ಪ ದೊಡ್ಡ ಸರ್ಪತಿ ಬೆಳಿ ಬಿಟ್ಕೊಂಡು ಕೊಡ್ತೈತಿ, ಅವ್ರನ್ನ ಬಿಟ್ಟೈತೆ ಏನೋ ನಾವು ಹಾದು ಕಳೆದು ಓಡುವಾಗ ಹಂಗೆ ಓಡ್ತಿದ್ದಿಲ್ಲ, ಸಪ್ಪಳ ಮಾಡಿ ಓಡಾಕೈತರು. ಶಿವಯೋಗಿಗಳಿಗೆ ಏನಾಗತ್ತಿತ್ತು ಅಂದ್ರೆ ಆ ಪೂಜಾಕ್ಕೆ ಬಂದು ಓಡಾಕೈತಿ. ಮತ್ತೇನು ಹೇಳಿಲ್ಲ, ಪಣಿರಾಜಾನಿಯನ್ನು ನಾಳೆ ಬರಬೇಡಪ್ಪ ಇಲ್ಲಿ, ಯಾಕಂದ್ರೆ ನಿನ್ನ ಇವ್ರು ನೋಡಿದಂದ್ರೆ ಏನು ಮಾಡ್ತಾರೋ ಮೇಲೆ ಮಾಡ್ತಾರೆ. ಇನ್ನು ಬರಬೇಡ ಅಂತ ಒಮ್ಮೆ ಏನು ಹೇಳಿಬಿಟ್ರು ನೋಡ, ಶಿವಯೋಗಿಗಳ ಅಲ್ಲಿಂದ ಅತನಿಗೆ ಬರೋ ತನಕ ಅದು ಒಟ್ಟ ತೆಗೆಯುತ್ತೆ ಅಂತ ಅಹಿಂಸಾ ಪಾಲನೆ. ಹೇಗೆ ತಿರುಗಿ ಒಟ್ಟ ಎತ್ತಂಗಿದೆ. ಹುಲಿ ಬಂದ ನಮಸ್ಕಾರ ಮಾಡಿ ಖಜೂರಿ ತಿಂದ ಅಂಕಲಿಗೆ ಹಾಗೆ ತೋರಿಸ್ತಾರೆ ಹೇಳ್ತಾರೆ. ನಮಗೆ ಮನುಷ್ಯರ ಹಾಗೆ ತೋರಿಸುವಾಗ ಅಷ್ಟು ನಮ್ಮದು ಅಹಿಂಸಾ ಪಾಲನೆ. ಹಂಗಾದ್ರೆ ಒಂದು ದಿನ 2 ದಿನ ಅನ್ನೋಲ್ಲ, ನಮ್ಮ ಈ ಶರೀರ ಬೀಳೋ ತನಕ ಅಹಿಂಸಾ ಪಾಲನೆ ಇರಬೇಕು. ಅಹಿಂಸಾ ಸತ್ಯ, ಅಕ್ರೋಧ ಸತ್ಯ. ಎಷ್ಟು ನೋಡಿದ್ವು ಅಷ್ಟು ಸತ್ಯ ಬೇಕು. ಸತ್ಯದ ಫಲಿತಾಂಶ ಈಗಿಂದೀಗಲ್ಲ, ಫಲಿತಾಂಶ ಮನೆಯಲ್ಲಿ ಸತ್ಯ ಮಾತಾಡಿದ ಹರಿಶ್ಚಂದ್ರನಿಗೆ ವ್ಯವಸ್ಥೆ ನೀನು ಅವರ ಗಾಂಧಿ ಸ್ಮೃತಿಯಲ್ಲಿ ಹೋಗಿ ನೋಡಬೇಕು. ಸತ್ಯದಿಂದ ಗಾಂಧಿ ನಡೆದಾರಂಥ ಬ್ರಿಟಿಷರು ಒಂದಿಟ್ಟು ಜಾಗ ಬಿಟ್ಟು ಹೋಗುತ್ತೆ ಬರೀತಾರೆ. ಅವರು ಅಯ್ಯಂಗಾರವರು ಗಾಂಧಿ ಅಹಿಂಸಾ ಸತ್ಯ ಪರಿಪಾಲನೆಯಿಂದ ಬ್ರಿಟಿಷರು ಒಂದು ಬಲಾಢ್ಯವನ್ನು ಪ್ರಯತ್ನಿಸಿದ್ರು ಅಂತ ಬರೀತಾರೆ. ಇದರ ತೆಗ್ಗು ಮಂಜನ ಹಂಗಾದ್ರೆ ಸತ್ಯ ಇರಬೇಕು. ಸತ್ಯ ಅಹಿಂಸಾ ಸತ್ಯ ಏನಕ್ಕತಿ ಇವು ನಮ್ಮ ಬದುಕಿಗೆ ದೈವೀ ಸಂಪತ್ತುಗಳು ಅಂತ. ಪುಣ್ಯ ತಾನಾಗಿ ಹೆಂಗಾಕತಿ, ನಾವೆಲ್ಲ ಇವತ್ತನ್ನು ರೂಢಿಸಿಕೊಂಡ್ರೆ ಪುಣ್ಯ ಆಗಿ. ಅಹಿಂಸಾ ಸತ್ಯದ ಯುದ್ಧಗಳನ್ನು ಮಾಡೋಣದಲ್ಲಿ ಏನಕ್ಕತಿ ನಮ್ಮ ಬದುಕು. ನಾವಿಲ್ಲಿ ಬಂದು ಏನೂ ಸಾಧಿಸಲಿಲ್ಲ ಅಂತಂದರೆ ಏನು, ಇಷ್ಟೊಂದು ಭಗವಂತ ಒಂದು ಏನಾದ್ರು 30 ಗುಣಗಳನ್ನು ದೈವೀ ಸಂಪತ್ತಂಗೆ ಎಲ್ಲಕ್ಕೆಲ್ಲ ಮಾಡಿದ್ರು ಅದಕ್ಕೆ ಹೆಚ್ಚಿಂದ ಒಂದೆರಡರ ರೂಪಿಸ್ಕೊಳ್ಬೇಕು ಅಂತ. ನಮ್ಮ ಜೀವನದಲ್ಲಿ ಒಂದೆರಡು ಗುಣ ನಮ್ಮ ಶರೀರಗಳು ತನಕ ಇಲ್ಲಿರಲಿಪ್ಪ, ಇದನ್ನು ಪಾಲನೆ ಮಾಡೋದು ಅಂತ. ಅಕ್ರೋಧ ಸಿಟ್ಟಿರ್ಬೋದು. ಈ ಸಿಟ್ಟ ಅಸುರಿ ಸಂಪತ್ತಿನ, ದೈವೀ ಸಂಪತ್ತಿನವನಿಗೂ ಒಳಗೊಮ್ಮೆ ಅದು ವಿಪರೀತಾಗಿ ಬಂದು ಪ್ರೇರಿಸೇ ಬಿಡ್ತೈತಿ. ಯಾಕೆ ಅಂತಂದ್ರೆ ಅದರ ವೇಗ ಭಾಳ ಇರ್ತದೆ. ಕಾಮ ಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖಿ ನರಹ. ಕಾಮಕ್ರೋಧಗಳ ವೇಗವನ್ನು ತಡೆದ ಇಲ್ಲಿ ಶಾಂತಿ ಸುಖ ನೆಮ್ಮದಿಯನ್ನು ಪಡ್ಕೊತಾನ. 6ನೇ ಇದ್ದೇ ಇದೆ ಭಗವಂತನ ಹೇಳಿ. ಅಕ್ರೋಧ ಶಕ್ತಿ ಏನಾರೇ ಮಾಡಿಬಿಡ್ತೈತಿ, ಇಲ್ಲ ತನಗರೇ ಏನಾರೇ ಮಾಡ್ಕೊತಾನೋ, ಇನ್ನಿದ್ರಿಗೆ ಏನು ಮಾಡ್ತಾನೆ. ಅಕ್ರೋಧ ಈ ಶಿಟ್ಟ ಅತಿ ಕೆಟ್ಟ. ನರಕಕ್ಕೆ ಒಯ್ಯಕ್ಕೆ ಯಾವುದರೇ ನಮಗೆ ಕಾರಣ ಅಂತಂದ್ರೆ ಇದ ಅಂತ ಹೇಳ್ತಾರೆ. ಹಂಗಾದ್ರೆ ಅಕ್ರೋಧ ಅನ್ನೋದು ಅದ ಕ್ರೋಧ ಆಯ್ತು, ಅದಕ್ಕೆ ಹಚ್ಚಿದ್ವಿ ಅಂದ್ರೆ ಇಲ್ಲದಾಯ್ತು, ಅದು ದೈವಿ ಗುಣಕ್ಕೆ ಮಾರ್ಕೊಡುತ್ತೆ. ಕ್ರೋಧ ತ್ಯಾಗ ಆಮೇಲೆ ಒಂದರೇ ಇರಬೇಕು.
ಏನು ಬಿಡೋದು? ಏನಾರೇ ಒಂದು ಬಿಡೋದು. ಕಾಶಿಗೆ ಹೋಗ್ತೀವಿ ನಾವೆಲ್ಲ. ನಾವು ಹೋಗ್ತೀವಿ, ಸರಳ ಬರ್ತೀವಿ. ಹಂಗಿಲ್ಲ ಅಲ್ಲಿ ಕಾಶಿಗೆ ಹೋದಾಗ ಒಂದು ಏನಾದ್ರು ಬಿಡೋದು ಇರ್ತೈತಿ. ನಾ ಇಂಥದ್ದು ಬಿಡ್ತಂತ ವಾದ ಹೋಗ್ತೇನೆ ಕಾಶಿ ವಿಶ್ವನಾಥನ ದರ್ಶನ ತಗೊಂಡು ನಮಸ್ಕಾರ ಮಾಡಿ ಭಗವಂತ ನಾ ಸಿಟ್ಟು ಬಿಡ್ತಂತ ಅಂದ ಸಂತೋಷ. ಎಲ್ಲರೂ ಬಿಡಲಿಲ್ಲ ಕರೆ ನೇರು ಹೋಗೋದು. ಊರಿಗೆ ಬಂದಾಗ ಹಿರಿಯರು ಎಲ್ಲ ಸಮವಯಸ್ಕರು ಕೇಳ್ತಾರೆ, ಕಾಶಿಗೆ ಹೋಗಿ ಬಂದು ಏನೇನು ಮಾಡಿ ಏನು ಎಲ್ಲ ಗಂಗಾ ಘಾಟ ಆಗಣ ಎಲ್ಲ ತಿರುಗಾಡಿ ಮತ್ತು ಬಿಡುವುದು ಹೋಯ್ತಂತ ಏನು ಬಿಟ್ಟು ಸಿಟ್ಟು ಬಿಟ್ಟು ಆಶ್ಚರ್ಯ ಅನಿಸ್ತಾನೆ. ಸಿಟ್ಟು ಬಿಟ್ಟು ಬಂದಾನಂದ್ರೆ ನೋಡ್ಬೇಕು 4 ಹೆಜ್ಜೆ ಹೋದ. ಈ ಕಾಶಿ ಹೋಗಿದ್ದು ಏನು ಬಿಟ್ಟು ಬಂದು ಸಿಟ್ಟು ಬಿಟ್ಟು ಮತ್ತು 4 ಮಿನಿಟ್ ಮುಂದೆ ಹೆಜ್ಜೆ ಹೋಗೋಣ. ಕಾಶಿ ಹೋಗಿದ್ದು ಏನು ಬಿಟ್ಟು ಬಂದ ಸಿಟ್ಟು ಬಿಟ್ಟು ಬಂದಾನೆ. ಮತ್ತು ಮುಂದೆ 4 ಹೆಜ್ಜೆ ಏನು ಯಾಕೆ ತಿಳ್ತಿರ್ತಿಲ್ಲೋ ನಿಮ್ಗೆ ಸಿಟ್ಟು ಬಿಟ್ಟು ನಾನು ಸಿಟ್ಟು ಬಿಟ್ಟು ಎಟ್ಟರೆ ಹೇಳ್ಕೊಂಡು ಮತ್ತು ನೀ ಯಾಕೆ ಬಿಟ್ಟು ಬಂದಾಗ ಇದು ಹಿಂಗಿರ್ತೀವಿ ನಾವು. ಹಾಗಾದ್ರೆ ಅಕ್ರೋಧ ತ್ಯಾಗ ಒಂದು ಬಿಟ್ಟಿವು ಅಂತಂದ್ರೆ ಅದರ ಬಗ್ಗೆ ನಿಗಾ ಇರಬೇಕು. ನಾವು ಪರಮಾತ್ಮನ ಸನ್ನಿಧಿಯೊಳಗೆ ನಾವು ಬಿಟ್ಟು ಬಂದಿದ್ದೀವಿ ಅಂದ್ರೆ ಇದನ್ನು ತ್ಯಾಗ ಮಾಡಿದ್ದೀವಿ ಅಂದ್ರೆ ಸದಾವಕಾಲವನ್ನು ತೆರೆಯೊಳಗೆ ಇರ್ತಿತ್ತಂದ್ರೆ ನಮ್ಮನ್ನು ನಡೆಸ್ತೈತೆ. ಇರಲಿಲ್ಲ ಅಂತಂದ್ರೆ ಸಿಟ್ಟು ಬಂತಂತಂದ್ರೆ ಎಲ್ಲ ತ್ಯಾಗ ಮನೋಭಾವನೆ ಇರಲಿಲ್ಲ ಅಂತಂದ್ರೆ ಏನು ಮಾಡೋದು? ತ್ಯಾಗ ಮನೋಭಾವನೆ. ತ್ಯಾಗದಿಂದ ಏನಾಗ್ತೈತಿ? ಎಷ್ಟೋ ನಮ್ಮ ಜೀವನ ಮತ್ತು ಈ ತ್ಯಾಗದಿಂದ ಒಳಿತಾಗಿರೋದು 18ನೇ ಅಧ್ಯಾಯದಾಗ ಹೇಳೋಣ. ತ್ಯಾಗ ಬೇಕು ನಮಗೆ. ಅದಕ್ಕೆ ತ್ಯಾಗ, ಶಾಂತಿ, ಮಾನಸಿಕ ನೆಮ್ಮದಿ. ಈ ಮಾನಸಿಕ ನೆಮ್ಮದಿ ಟೆನ್ಷನ್ ಅನ್ನೋದು ಒಂದು ಇರ್ತೈತೆ ನಮ್ಮ ಪ್ರಪಂಚದೊಳಗೆ. ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡಿದ, ನಾವು ಹಿಂಗೆ ಮಾಡಿಲ್ಲ, ಮಕ್ಕಳು ನಾಪಾಸಾದರು. ಇದು ಒತ್ತಡ, ಮಾನಸಿಕ ಒತ್ತಡ ನಮ್ಮ ಶರೀರದ ಮೇಲೆ ಭಾಳ ಪರಿಣಾಮ ಮಾಡ್ತೈತಿ. ಆಗೋದು ಹಾಗೆ ಹೋಗಿರ್ತೈತಿ. ಹಿಂಗ್ಯಾಕಾಗ್ತಕ್ಕ ನಾವು 108 ಸರಿ ತಲೆ ಕೇಳಿಸ್ಕೊಂಡ್ರೆ ಆಗೋದು ಏನೈತಿ? ಹಾಗಾದ್ರೆ ಇದು ಆಗೋದು ಸ್ವಭಾವತೆ. ಮುಂದಾದ್ರೆ ಏನಾರೇ ಅದಕ್ಕೆ ಪ್ರತಿಕ್ರಿಯೆಯನ್ನು ನೋಡಬೇಕು. ನಮ್ಮ ಶಾಂತಿಗೆ ಧಕ್ಕೆ ತರಬಾರ್ದಂಗೆ ನಾನು ಎಂದೂ ವರ್ತನೆ ಮಾಡ್ತೀನಿ. ಈ ಶಾಂತಿ ಏನು ಮಾಡ್ತೈತಿ? ಯಾವ ರೋಗನೂ ನಮಗೆ ಬರಬಾರ್ದಂಗೆ ನೆಟ್ಟಗಿಟ್ಬಿಡ್ತೈತಿ ಶರೀರ. ಮಾನಸಿಕ ಒತ್ತಡ ಹೆಚ್ಚಾತಂದ್ರೆ ಒಳಗೆ ಏನಾರೇ ಆರೋಗ್ಯದ ಮೇಲೆ ಪರಿಣಾಮ ಮಾಡ್ತದೆ. ಶಾಂತಿ ಇತ್ತಂದ್ರೆ ಏನು ಪರಿಣಾಮ ಮಾಡೋದು? ಇದ್ದಾಗ ಸ್ವಾಮಿ ಅದ್ವೈತಾನಂದವರು ಹೇಳ್ತಾರೋ, ಈ ಗುಳಿಗೆ ಭಾಳ ಚಲೋ ಇರ್ತದೆ. ನಾನು ರೊಕ್ಕ ಕೊಡಂಗಿಲ್ಲ, ರೂಪಾಯಿ ಕೊಡಂಗಿಲ್ಲ. ರೊಕ್ಕ ಕೊಟ್ಟ ನಿದ್ದೆ ಅಂತಂತಾವ, ರೊಕ್ಕ ಕೊಟ್ಟು ನಮಗೆ ಶುಗರ್ ಬರಲ್ಲ. ಎಷ್ಟು ಗುಳಿಗೆ ಹೋಗುತಕ್ಕ ಗುಳಿಗೆ ಎಟ್ಟರಿತು ನಾವು. ಮತ್ತೊಂದು ಆಕೈತಿ, ಆ ಗುಳಿಗೆ ಒಂದು ರೋಗ ಕಡಿಮೆ ಮಾಡ್ತೈತಿ, ಮತ್ತೊಂದು ಅನುಭವಿಸ್ತೈತಿ. ಆ ಗುಳಿಗೆ ತೊಗೊಂಡು ಅದು ಓಪನ್ ಮತ್ತು ಹಂಗೆ ಅದು ಹೋಗ್ತೈತಿ, ಮತ್ತೊಂದು ಅನುಭವಿಸ್ಬಿಡ್ತೈತಿ. ಹೀಗಾದ್ರೆ ಈ ಗುಳಿಗೆ ನೆಮ್ಮದಿಯಿಂದ ಇರ್ತೈತೆ, ಶಾಂತಿ ಎಷ್ಟು ನೋಡಿ. ಯಾವ ಇಂದ್ರಿಯಗಳನ್ನು ಕಲ್ಪಿಸೋದಿಲ್ಲ, ಏನೋ ಮಾಡ್ಬೋದು. ಮತ್ತು ಇದು ಶಾಂತಿ ಎಷ್ಟು ಮಾನಸಿಕವಾಗಿ ನಾವು ಶಾಂತರಿದ್ದು ನೂತನವಾದ ವಿಚಾರಗಳು ನಮ್ಮ ತಲೆಯೊಳಗೆ ಆವಿಷ್ಕಾರ ಆಗಲಿಕ್ಕತ್ತಾವ. ಹೆಂಗೆ ಇದರ ಜೀವನದ ಬಳಕೆಯನ್ನು ಹೆಂಗೆ ಮಾಡಬೇಕು? ನಾವು ಈ ಶರೀರದ ಸಾಫಲ್ಯತೆಯನ್ನು ಹೆಂಗೆ ಕಂಡುಕೊಳ್ಬೋದು? ಇದರಿಂದ ಏನು ಪರಮಾತ್ಮ ಅಂದರೆ ಏನು? ಮತ್ತು ಈ ಜೀವಿಗಳೊಳಗೆ ನಾವು ಹೆಂಗೆ ಆತ್ಮೀಯತೆಯನ್ನು ಬದುಕಬೇಕು? ಇಂಥ ಮೌಲ್ಯವಾದ ವಿಚಾರಗಳನ್ನು ಶಾಂತಿ ಇದ್ದಾಗ ನಮ್ಮ ತಲೆಯಾಗಿ ಬರ್ತೈತಿ, ವಿನಃ ಸಿಟ್ಟಿದ್ದಾಗ ಬರಾಯ್ತು. ಮತ್ತು ಸಿಟ್ಟಿದ್ದಾಗ ಬರ್ತೈತೆ ಅಂತೀರಂದ್ರೆ ಹೇಳ್ರಿ, ಅದಕ್ಕೇನಾರು ಪರಿಹಾರ ಕಾಣ್ತದೆ. ಹಂಗಾಗಿ ಏನಾಗ್ತೈತಿ? ಶಾಂತಿಯಿಂದ ವಿಚಾರ ಬರ್ತಾವೆ ನಮಗೆ. ಅದಕ್ಕೆ ಶಾಂತಿ ಇರಬೇಕು. ಶಾಂತಿನ ಇರಲಿಲ್ಲ ನಮ್ಮಲ್ಲಿ, ಏನು ಮಾಡೋದು? ಶಾಂತಿ ಬೇಕು. ಶಾಂತಿ ಅನ್ನೋದು ಅದಕ್ಕೆ ಜ್ಞಾನದಿಂದ ಬರ್ತೈತಿ. ಅದರ ಮಾತ್ರ ಉಚ್ಚ ಮಟ್ಟದ ಬೇಕು. ಯಾಕಂತಂದ್ರೆ ಜ್ಞಾನವನ್ನು ಪಡ್ಕೊಂಡ್ರೆ ಶಾಂತಿ ಬರ್ತೈತೆ ಅಂತ ಭಗವಂತ ಹಿಂದೆ ಹೇಳ್ಯಾರ. ಯಾಕಂದ್ರೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ವಿಚಲೇನಾದಿ ಹೆಚ್ಚೈತಿ. ಅದ ಜ್ಞಾನದಿಂದ ಪರಿವರ್ತನೆ ಆಗುತ್ತೆ. ಪ್ರಾಥಮಿಕ ಹಂತ ಈ ಸದ್ಗುಣಗಳನ್ನೆಲ್ಲ ರೂಢಿಸಿಕೊಂಡೇವು ಅಂತ ಶಾಂತಿ ಅನ್ನೋದು ನಮ್ಮ
ನಮ್ಮ ಹೃದಯದಲ್ಲಿ ತಯಾರಾಗ್ತದೆ. ಅಪವಿಶ್ವ ಚಾಡಿ ಹೇಳಬಾರ್ದು, ಚಾಡಿ ಹೇಳೋದಿಲ್ಲ. ಇವೆಲ್ಲ ಏನು ವೈಶೂನ್ಯತೆ, ಇದು ಅಸುರಿ ಸಂಪತ್ತಿನ ಗುಣ. ಸುಳ್ಳು ಅದನ್ನು ಚಾಡಿ ಹೇಳೋದು, ಇಲ್ಲಿತ್ತಲ್ಲ ಅಲ್ಲಿ ಹೇಳೋದು, ಅಲ್ಲಿತ್ತ ಇಲ್ಲಿ. ಹಿಂಗೆ ಮಾಡೇನ ರಾಮಾಯಣ ಆಗಿ ಹೋಗ್ಬಿಡ್ತು. ಆಕೆ ಮಂಥರೆ ಏನು ಮಾಡಿದ್ರು, ಸುಮ್ಮ ಕುಂದಿರಲಿಲ್ಲ. ಆಕೆ ಕೈಕೇಯಿ ದಾಸೆ ಇನ್ನೊಂದು ತಾಸು ತಡೆದಿದ್ರೆ ರಾಮಾಯಣದಲ್ಲಿ ಇಂಥ ದುರಂತ ಹಾಕಿದ್ದಿದೆ. ರಾಮನ ಪಟ್ಟಾಭಿಷೇಕ ಹಾಕಿತ್ತು, ರಾಮರಾಜ್ಯ ನಡೀತಿತ್ತು. ಈಕೆ ಕೈಕೇಯಿ ತಲೆಯಾಗಿ ಕೊಡ್ತಿರೋ ಏನು ಕೊಡ್ತು, ನಿನಗೆ ಅವ ರಾಮ ಯಾರ ಮಗ, ಅವ ಸಾವತಿ ಮಗ. ಮತ್ತು ಅದ್ರಾಗ ಸಾವತಿ ಅಂದ್ರೆ ಜೀವ ಸಾತ್ತದ ಎದ್ದು ಕುಡಿತದ. ಏನೈತೋ ಏನೋ ಅದು ಎದ್ದು ಕುಡಿತ. ಹಂಗಾದ್ರೆ ನೀ ಕೊನೆಯವರೆಗೂ ಆ ಅಕ್ಕಿ ಕೌಶಲ್ಯನ ಮಗನ ಕೈಯಾಗ, ಅಕ್ಕಿ ಕೈಯಾಗ ನೀ ಹಾಳಾಗಬೇಕು. ನೋಡ್ಕೋ, ವಿಚಾರ ಮಾಡಿ. ನಡೆದ ಘಟನೆ ನೋಡು. ಒಳಕ್ಕೆ ತನ್ನ ಒಡತಿಗೆ ಒಳ್ಳೆಯದಾಗೋದು ಚಾಡ ಹೇಳಬೇಕು. ನೋಡ್ಕೋ, ಏನಿದ್ರೆ ಇರುವತ್ತಗಳ ಅನ್ಯಾನ ಹೇಳ್ಬಿಟ್ಟು ಒಂದು 4-2 ಸರಿ ಅದನ್ನು ತಿರಸ್ಕಾರ ಮಾಡಲಿಕ್ಕೆ, ನಾನು ನಿನ್ನ ಒಳಿತಿಗೆ ಹೇಳಕತ್ತೀನಿ, ನನಗೇನು ನೀವು ಬಿಟ್ಟು ಬಿಡು, ಹಂಗಾಗ್ತೈತಿ. ಹಂಗಾದ್ರೆ ಏಕಕಾಲಕ್ಕೆ ಹ್ಯಾಂಗೆ ಬೋದು ನೆನಪಿಸಿಕೊಂಡು ದೈವಾಸುರ ಸಂಪದ್ ವಿಭಾಗ ಯೋಗನ ಸಂಗ್ರಾಮದೊಳಗೆ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಆದಾಗ ಅವ ಇಂದ್ರಿದ್ದಾನ ದಶರಥನ ಕರ್ಕೊಂಡು ಹೋಗಿದ್ದು ಯುದ್ಧದಲ್ಲಿ. ಯುದ್ಧ ಆಡುವಾಗ ಅದ ದಶರಥನ ರಥದ ಗಾಲಿಯ ಕೀಲೊಂದು ಉಚ್ಚಿ ಬಿಟ್ಟಿತ್ತು. ಇನ್ನು ಗಾಲಿ ಉಚ್ಚಿ ಬಿತ್ತಂದ್ರೆ ನಾನು ಗಾಂಡ ಸೋತಾನ ಬಾ ಅಂತೇಳಿ ಬೋಳು ಹಾಕಿ ಹಿಡ್ಕೊಂಡು ಎಲ್ಲಿ ಅದರ ಕೀಲದ ಜಾಗದ ಬೋಳು ಹಾಕಿದ್ರು. ಬೋಳು ಹಾಕ ಯುದ್ಧ ಮುಗಿತು. ಹಿಂಗೆ ಹಿಡ್ಕೊಂಡು ಕೂತದಿ ತೆಗಿಯೋದು ನೋಡಿ ಬೋಳೆಲ್ಲ ಚೇಂಜ್ ಹೊಡೆದೋಗಿತ್ತು. ಹಿಂಗ್ಯಾಕೆ ಮಾಡಿದ್ರು ಅಂದರೆ ನಿಮ್ಮ ಕೀಲು ಹುಚ್ಚಿ ಹೋಗಿತ್ತು, ಇಳಿದು ತಕ್ಕೋಬೇಕಾದ್ರೆ ಅವರೆಲ್ಲ ಕರ್ಮ ಮಾಡ್ತಾರೋ, ಅದಕ್ಕೆ ನಾ ಹಾಕೊಂಡು ಅಷ್ಟು ಸಂತೋಷ. ಯಾಕಂತಂದ್ರೆ ನನ್ನ ಯಶಸ್ಸಿಗೆ ನೀನ ಕಾರಣ. ನೀ ಏನು ಬೇಡ್ಕೊಡ್ತೀನಂತ ಅಂದಿದ್ದು 2 ವರ ಬೇಡ್ಕೊಡ್ತೀನಿ. ಮತ್ತು ಹೆಂಡತಿ ಇದ್ದರೂ ಹಿಂಗಿರ್ಬೇಕು. ಮತ್ತು ಆ ಕಡೆ ಬಾಂಧಗಳಿಗೆ ಬಾಂಧಗಳಿಗೆ ಏನಾರೇ ಅಂತಂದ್ರೆ ಏನು ಅನ್ನೋದು ಬೇಡ ಅನ್ನೋದನ್ನೇ ನಮ್ಮಮ್ಮ. ಈಗೆಲ್ಲ ಹಿಂಗಾದಾಗ ಕೆಲಸದಾಗ 50-50 ಅಂತಿಲ್ಲ. ಯಾರು ನಮಗೇನು ಗೊತ್ತಿಲ್ಲ. ಅದೀಗ ಅದೆಲ್ಲ ವ್ಯವಹಾರ ಈಗ ಶಿಕ್ಷಣದಾಗ ಹೇಳ್ದೈತೆ. ಒಂದು ದಗ್ಧ ಮಾಡಿ ಒಂದು ಮಾಡಬೇಕು, ಇರಲಿಲ್ಲ ಅಂತಂದ್ರೆ ಹಿಂಗೆಲ್ಲ ವ್ಯವಹಾರ ಇತ್ತಂದ್ರೆ ಏನು ಮಾಡೋದು? ಸೋರುವ ಮನೆಯಿಂದ ದಾರಿಯ ಮರಳಿಸು. ಅದಕ್ಕೆ ಹಿಂಗೆ ಮನೆ ಸೋರ್ಬೇಕಿತ್ತ ದಾರಿ ಮರಳಿಸು. ಸೋರುವ ಸತಿಯಿಂದ ಹೊಡೆದು ಇವ ಮಾರಿಯು ಬೇಸು ಸರ್ವ. ಬಹಳ ಬಂಧಗಳಿಗೆ ಬರೀ ದುಮ್ಮು ಜಗಳ ಮಾಡುವಂಥ ಇಂಥ ಈ ಕುಟುಂಬದ ಈಕೆಯಿಂದ ಏನೋ ಮನೆಗೆ ಆರ್ಥಿಕತೆಯಿಂದಾಗಲಿ ಶಾಂತಿ ಸಮಾಧಾನ ಎಂದೂ ಸಿಗೋದು. ಹಾಗಾದ್ರೆ ಹೆಂಗಿರ್ಬೇಕು ನಾವು? ಶಾಂತಿ ಹೆಣ್ಮಕ್ಳಂದ್ರೆ ವಸುಂಧರೆ ಅಂತ. ಭೂಮಿ ಏನೋ ಮಾಡಿದ್ರೆ ಇದೆಷ್ಟು ನಮಗೆ ಒಳಿತನ್ನು ಮಾಡ್ತೈತಿ. ಯಾರ ಭೂಮಿ ತಿರಸ್ಕಾರ ಮಾಡಿದ್ದಾನೆ. ಹಂಗೆ ಏನೋ ಒಂದು 4 ಗುಣದೋಷಗಳು ಇದ್ದರೂ ಅದನ್ನು ನಮ್ಮ ಕುಟುಂಬದ ಹೊರಗೆ ಹಾಕಲಾರ್ದಂಗೆ ನಾವು ಜೀವನವನ್ನು ನಡೆಸಿದ್ರೆ ಅದ ಯಶಸ್ವಿ ಕಾರಣ ಯಾರು ಅಂತಂದ್ರೆ ಅವ್ರ ತಾಯಂದಿರ ಕಾರಣ. ಭಾಳಷ್ಟೆಲ್ಲ ಇಂಥ ಗುಣಗಳನ್ನು ರೂಢಿಸಿಕೊಂಡವರೇ ಇಲ್ಲಿ ಬಂದಾರಂತ ನನ್ನ ನಂಬಿಕೆ. ಇಂಥ ಗುಣಗಳ ಮೌಲ್ಯ ಮತ್ತು ನೀವು ಚಪ್ಪಾಳೆ ಹೊಡೆದಕ್ಕೆ ನೀವು ಈ ಗುಣಗಳನ್ನು ರೂಪಿಸ್ಕೋಬೇಕು. ಶಾಂತಿ ಸಮಾಧಾನ ಇರಬೇಕಲ್ಲ. ಬದುಕಿಗೆ ಎಷ್ಟೊಂದು ನಮಗೆ ಭಗವದ್ಗೀತಾ ಆಸರೆ ಆಕೈತೆ ಅಂದ್ರೆ ಹಿಂಗಾಗ್ತೈತೆ. ಅದಕ್ಕೆ ಶಾಂತಿ ಅಪೈಶ್ಯ ಚಾಡ ಹೇಳಿಬಿಟ್ಟು ಬಾಂಧ ದಶರಥ ಮಹಾರಾಜ ಹೇಳ್ತಾನೆ, ಏನು ನೋಡ ಇದೆಲ್ಲ ಯಜ್ಞ ಸಾಂಗೋಪಾಂಗವಾಗಿ ನಡೆದೈತಿ. ಇನ್ನೊಂದು ಅರ್ಧ ತಾಸಿನಾಗ ಮುಹೂರ್ತೈತಿ. ಮುಹೂರ್ತದೊಳಗೆ ಸಿಂಹಾಸನ ಮೇಲೆ ಕೂಡ್ಸನು ಅಕ್ಷತಾರೋಪಣವನ್ನು ನಡೆಯುತ್ತೆ. ಕೈಲ ಈಕೆ ಬಿದ್ದದೆಲ್ಲ ಬಂಡೆ ಆ ಕಡೆ ಬೀಸಿ ಹೋಗೋದು ಅದನ್ನು ಮಾಡಿ ಹಿಂಗ್ಯಾಕೆ ಮಾಡ್ತಾನೆ?
ಹಿಂಗ್ಯಾಕಂದ್ರೆ ಏನು ನಾನು ಧ್ಯಾನ ಹತ್ತೀನಿ ಎಲ್ಲ ಅವ್ರಿಗೆ ಮಾಡೋದು ಏನಾರೇ ಆಗೈತಿ ನಾ ಕೊಟ್ಟದ 2 ವರ ಕೊಡೋದು ತಿರುಗಿ ಹಿಂಗಾದ್ರೆ ಏನಾರೇ ಒಳಗೆ ಬೇಡ್ತಿದ್ದಾಳ ತುವಾ ನಿನಗೆ ವರ ಕೊಡ್ತಾನೆ ಕೊಟ್ಟ ಪ್ರಮಾಣ ಹಾಗೆಲ್ಲ ಹಿಂಗಿದ್ದು ಮತ್ತು ಈಗೆಲ್ಲ ಯಾರು ಹಂಗಿಲ್ಲ ಕೊಟ್ಟನು ಅದು ಆಗಿಂದಾಗ ಆಯ್ತು ಈಗಿಂದ ಈಗ ಅದಕ್ಕೆ ಪುರುಷ ಸ್ತ್ರೀಯರಲ್ಲಿ ವಿಶ್ವಾಸ ಕಳ್ಕೊಂಡು ಕೊಟ್ಟ ಏನು ಬೇಡ್ಲಿಕ್ಕೆ ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಈಗ ಹಿಂಗೆ ಅನ್ಲಕ್ಕೆ ಕಾರಣ ಏನು ಹಿಂದೆ ಮಂಥರೆ ಇದ್ದಳು ನಾವು ಮಂಥರೆ ಹೇಳಿಬಿಟ್ಟು ಹಿಂಗೆ ಮಾಡು ಅವ ಕುಸುದು ಯಾರು ಬಿದ್ದವ ದಶರಥ ಮಹಾರಾಜ ಕಡೆಗೆ ಹೋಗೇ ಬಿಟ್ಟ ಇವ ತಂದೆ ಆ ತಾಯಿ ವಚನ ಕೊಟ್ಟನಂದ್ರೆ ನಾನು ಹೋಗ್ತಾನಂತೇಳಿ ನೀವೇನು ಮಾಡಿದ ರಾಮಚಂದ್ರ ತಾನು ಹಾಂಟ್ನತ್ತ ನಾ ಎಲ್ಲಿ ಗಾಂಡಿರ್ತಾನೋ ಅಲ್ಲೇ ಇರೋಕ್ಕೆ ಅಂತ ಹೇಳಿದ್ದಕ್ಕೂ ಸೀತಾಮಾತೆ ಗಂಡ ಅತ್ಯಂತ ಅಣ್ಣನ ಮೇಲೆ ಪ್ರೇಮ ನೀವು ಮಲಾನ ಕರೆ ಲಕ್ಷ್ಮಣ ಬೆನ್ನು ಹತ್ತಿ ಮಾಡಿದ ಅದಕ್ಕೆಲ್ಲ ಹಿಂದೆ ಹಾಗಾದರೆ ಒಂದು ಕುಟುಂಬ ಒಂದು ರಾಜಕೀಯ ಕೆಡ್ಲಕ್ಕೆ ಕಾರಣ ಏನು ಅಂತಂದ್ರೆ ವೈಶೂನ್ಯತೆ ಚಾಡಿತನ ಹಾಗಾದ್ರೆ ನಮ್ಮಲ್ಲಿ ಚಾಡಿತನ ಅನ್ನುವಂಥದ್ದು ತೆಗೆದೋಗಿ ನಾವೆಲ್ಲ ಸ್ತ್ರೀ ಪುರುಷರು ಇದನ್ನು ಆ ಕಡೆ ಒಂದು ಹೇಳೋದು ಈ ಕಡೆ ಒಂದು ಹೇಳೋದು ನಾವು ಭಾವವನ್ನು ಒಂದೂ ಅಂಗೀಕಾರ ಮಾಡ್ಕೋಬೋದು ವೈಶೂನ್ಯತೆ ಅವೈಶೂನ್ಯತೆ ಆತು ಅಂತಂದರೆ ಇದು ದೈವಿ ಸಂಪತ್ತಕ್ಕೆ ಮಾರ್ಪಡಿಸ್ತದೆ ವೈಶೂನ್ಯತೆ ಅಂದರೆ ಅಸುರಿ ಸಂಪತ್ತಿಗಳು ಸೇರ್ಕೊಂಡು ಬರ್ತದೆ ಅದನ್ನು ನಿಜಗೊಂಡು ಹೇಳೋದು ಎಂತೊಲಿವನು ನನಗಿನ್ನು ಎಂತೊಲಿವನು ಯಾಕಾಗಿ ಇದೈತೆ ಹಂಗಾದ್ರೆ ಅವೈಶೂನ್ಯತೆ ಹಿಂಗಿರಬೇಕು ತೇಜ ಕ್ಷಮ ಧೃತಿ ತೇಜ ಇರಬೇಕು ಮುಖ ಸೊಟ್ಟಾಗಿರ್ಬಾರ್ದು ಯಾಕೆ ಸೊಟ್ಟಾಕೈತಿ ಅಂದ್ರೆ ಧೈರ್ಯ ಅನ್ನೋದು ಪುರುಷನಲ್ಲಿ ಇರೋದಿಲ್ಲ ಹೆಣ್ಮಕ್ಳಲ್ಲಿ ಧೈರ್ಯ ಕಡಿಮೆ ಆತು ಮುಖ ಸಪ್ಪಗಾಗುತ್ತೆ ಅಂದದಕ್ಕೆ ಬರಲ್ಲ ಮುಖ ಪ್ರಸನ್ನ ಎತ್ತು ಬೇಕಾದಂಥದ್ದು ಬರಲಿ ಅವನು ಸರಿಸೇ ಬಿಡ್ತಾನೆ ತೇಜ್ ಇರಬೇಕು ನೋಡ್ರೆ ಯಾನು ಮೂವತ್ತು ಹಿಂಗ್ಯಾಕಾಗೈತಿ ಅದನ್ಯಾನು ಹೇಳೋದಿಲ್ಲ ಅದು ನಮ್ಮ ಮನ್ಯಾಗ ಬೇರೆ ಐತಿ ಯಾಕೆ ಅದು ಹೇಳಬಾರ್ದಂಥ ವ್ಯವಹಾರಗಳು ಆದ್ರೂ ತೇಜದಿಂದ ಇರುವುದು ಕಲಿಬೇಕಾಗಿತ್ತಂದ್ರೆ ಗೀತಾ ನಮ್ಮನ್ನು ಎಮಿಸಿ ನಿಂದ್ರಿಸ್ಬಿಟ್ಬಿಡ್ತದೆ ಬೇಕಾಗಬಾರ್ದು ಮೂವತ್ತು ಯಾಕೆ ಸ್ವಾರ್ಥ ಮಾಡ್ಕೊಳ್ಳೋದು ಹೇಳ್ಕೊಳ್ಳೋದು ಪ್ರಪಂಚ ಮಾಡಾಕ ನಿಂತಿದ್ವಿ ಅಂದ್ರೆ ಒಂದು ಹೆಚ್ಚು ಆಕೈತಿ ಕಡಿಮೆ ಅದಕ್ಕೆ ಯಾರು ಅಂಚಾದ್ರು ನಾಳೆ ಬಪ್ಪುದು ನಮ್ಮ ಈಗಲೇ ಬರಲಿ ಇಂದು ಬಪ್ಪುದು ನಮ್ಮ ಈಗಲೇ ಬರಲಿ ಇದಕ್ಕಾರ ಅಂಜೋದು ಇದಕ್ಕಾರ ಹೇಳ್ಕೊಳ್ಳೋದು ಅವರು ಬಸವಾದಿ ಪ್ರಮತ ಹೇಳ್ತಾರೆ ನಾಳೆ ಬರ್ತೈತೆ ಅಂದ್ರೆ ನಮಗಿಂದ ಬರಲ್ಲ ಒಳಗೆ ಧೈರ್ಯ ಇತ್ತಂದ್ರೆ ಇನ್ನು ಹ್ಯಾಂಗು ಕುಸುದ ಯಾವ ಡಾಕ್ಟರ್ನೂ ನಡೆಯುವುದಿಲ್ಲ ಕುಸುದಂದ್ರೆ ಕುಸುದಾಗಿ ಆಟಾಗಿತ್ತು ಯಾರ ಮಾತು ಕೇಳಿದ್ನೋಡು ನೆಲ ಹೇಳಿದವ ಹೇಳು ಯಾಕೆ ಕೇಳಲಿಲ್ಲ ಒಳಗೆ ಧೈರ್ಯ ನಮ್ಗೆ ಕಸ್ಕೊಂಡು ಬಿಡ್ತೈತಲ್ಲ ಹಂಗಾದ್ರೆ ತೇಜ ಅನ್ನೋದು ಏನು ಮಾಡ್ತೈತಿ ಎತ್ತು ನಮ್ಮ ಯಾನ ಕಾಡ್ತೈತಿ ಅಂದ್ರೆ ಶರೀರ ಬೀಳ್ತಕ್ಕ ಕಾಡೋದೈತಿವ ಏನು ಮುಂದೆ ಯಾರ ಕಾಡೋದೈತಿ ಅಟ್ಟ ಗುರಿನ ಇಟ್ಬಿಡುತ್ತೆ ನಾವು ಎಲ್ಲ ತನಕ ಕಾಡು ಮತ್ತು ಕಾಡೋದು ಏನು ಭಾಳ ಇರೋದಿಲ್ಲ ಒಮ್ಮೆ ಸುಖ ಒಮ್ಮೆ ದುಃಖ ಎಷ್ಟು ವ್ಯವಸ್ಥೆ ಇರ್ತೈತಿ ಆ ದುಃಖದಾಗ ತೇಜದಿಂದ ಇದ್ವು ಅಂದ್ರೆ ಒಂದು ವೇಳೆ ಹಿಂದೆ ಸೇರ್ತೈತಿ ಅದು ಮತ್ತೊಂದು ವರ್ಧನ ಮತ್ತು ಅದರ ಫಲಿತಾಂಶನ ಬೇರೆ ಇರ್ತೈತಿ ಹಂಗಾದ್ರೆ ತೇಜ ಕ್ಷಮ ತಪ್ಪು ಮಾಡಿರ್ತಾರೆ ತಪ್ಪಿನೊಳಗೆ ಕ್ಷಮಾಗುಣ ಇರಬೇಕು ನೋಡ್ರಿ ತಾನ ಅಡಿಗೆ ಮಾಡಕ್ಕೆ ಕತ್ತಿದ್ದಳು ಅಡಿಗೆ ಮಾಡಕ್ಕೆ ಕತ್ತಿದಾಗ ಉಪ್ಪು ಹಾಕಿದ್ದಳು ಮರ್ತಿದ್ದಳು ತಂಗಿ ನಾ ಉಪ್ಪು ಹಾಕಿದ್ದು ಮರ್ತಾನೆ ಹಾಕೋಣ ಮಗಳೂ ಒಂದಿಟ್ಟು ಹಾಕಿ ತಾಯಿನೂ ಒಂದಿಟ್ಟು ಹಾಕಿ ಮತ್ತು ಉಪ್ಪು ಹೆಚ್ಚಾಗೋಣ ಏನಾಗೋದದ ಅನ್ನ ವಿಪರೀತ ನೀರು ಉಪ್ಪು ಹತ್ತಾಕೈತಿ ಅವ ಯಾರು ಅನ್ನಲ್ಲ ನಾವು ಯಾಕೆ ಹಾಕ್ಯಾರು ಉಣೋದೈತೆ ಇದ್ಯಾರು ದಿನ ಆಗೋದಿಲ್ಲ ಉಪ್ಪು ಹೆಚ್ಚಾಗಿತ್ತು ಅಂತ ಒಂದು 10-20 ಬಡದಂದ್ರೆ 8 ದಿನ ಅವ್ರು ಹೇಳಂಗಿಲ್ಲ ಇವು ಮಾಡ್ಕೊಂಡು ತಿನ್ಬೇಕಾಕೈತಿ ಇಟ್ಟಲ್ಲ ಬಡದಿಂದ ಯಾರು ಏನು ಸರಿಯಾಗಿ ಮಾಡ್ತಾರೆ ಹಂಗಾದ್ರೆ ಕ್ಷಮಾಗುಣ ಇರಬೇಕು
ನಿನಗೆ ಉಪ್ಪಾಗಿತ್ತು ಅಂದ್ರೆ ನೀ ಸರಳ ತಿನ್ನೋದು ಮಾಡ, ಅವರು ಉಣಾಗ ಉಪ್ಪಾಗಿತ್ತು ಏನೋ ಅಂದಿಲ್ಲ ಅಂದ್ರೆ ಇನ್ನೂ ತಿಂತೀವಿ ಅಂತ ಭಾವ ಬರ್ತದೆ. ಅದಕ್ಕೆ ಪ್ರತಿಸ್ಪರ್ಧೆ ಮಾಡ್ಲಿಕ್ಕೆ ಹೋಗಬಾರ್ದು. ಕೌಟುಂಬಿಕ ಜೀವನದಲ್ಲಿ ಇಂಥ ತಪ್ಪುಗಳು ಎಷ್ಟೋ ಆತಾನ ಇರ್ತಿರ್ತಾವೆ. ಕ್ಷಮಾಗುಣ ನಮ್ಮಲ್ಲಿ ರೂಢಿಯಾಗಬೇಕು. ತಪ್ಪಾದಕ್ಕೆ ಕ್ಷಮೆ ಅದನ್ನು ತಡ್ಕೊಂಡು ಏನೋ ಆಗ್ತಿರ್ತೈತಿ. ಅದು ಹೆಂಡತಿ ಮೂಲದಿಂದ ಆಗ್ತಿರ್ತೈತಿ, ಮಕ್ಕಳ ಮೂಲದಿಂದ ಆಗಿರ್ತೈತಿ, ಆಳುಗಳ ಮೂಲದಿಂದ ಆಗ್ತೈತಿ, ಸಹೋದರರ ಮೂಲದಿಂದ ಆಗ್ತಿರ್ತೈತಿ. ಅದು ಆಗ್ತೈತಿ ಅಂತೇಳಿ ಅದು ಒಂದು ಥರ ಆಗಿರ್ತೈತಿ. ನಾವು ಕ್ಷಮಾಗುಣ ಇರಲಿಲ್ಲ ಅಂದ್ರೆ ಅದಕ್ಕೆ ಪ್ರತಿಕಾರ 3 ಥರ ವಾಟಾಡ್ಯಾರ ನಾವು ಶಕ್ತಿ ಮಾಡ್ತೀವಿ. ಕ್ಷಮಾಗುಣ ಇರೋದು ಬದುಕ ಸಾರ್ಥಕತೆ ತಡ್ಕೊಳ್ಳೋಷ್ಟು ಬೇಕಲ್ಲ. ಅದಕ್ಕೆ ಕ್ಷಮಾ ಹಿಂಗಿತ್ತಂದ್ರೆ ಭವಂತಿ ಸಂಪದಂ ಅಭಿಜಾತಶ್ಯ ಪಾಂಡವ. ಇಂಥ ಗುಣಗಳೆಲ್ಲ ಏನಿರ್ತಾವೋ ಯಾವ ದೈವಿ ಸಂಪತ್ತವನ್ನು ಪಡ್ಕೋತಾನೋ ಅವನು ದೈವಿ ಸಂಪತ್ತು. ಹಾಗಾದರೆ ಇದರ ಇನ್ನು ನಿಮಗೂ ಒಂದು ಶಂಕ ಬರೆದಿದ್ರು ನನ್ನಲ್ಲೇ ಶಂಕ ಬಂದೈತಿ ಹೇಳ್ತಾನೆ. ಅದು ಅಸುರಿ ಸಂಪತ್ತಿನ ಪ್ರಕೃತಿ ಹಂಗೆ ನಡೆಸ್ತದೆ, ದೈವಿ ಸಂಪತ್ತಿನ ಪ್ರಕೃತಿ ಹಿಂಗೆ ನಡೆಸ್ತದೆ. ಮತ್ತು ನಮ್ಮದೇ ಕೆಲಸ ಐತಿ, ಇದು ಪ್ರಕೃತಿ ವ್ಯವಸ್ಥೆದ ಮೇಲೆ ನಡೀತಂದ್ರೆ ನಮ್ಮದೇ ಅನ್ನತಿ ಕೆಲಸ ಅಂತಂದ್ರೆ ನಮ್ಮದೇ ಕೆಲಸ ಐತಿ. ಪ್ರಕೃತಿಯಿಂದ ಸ್ವಾಭಾವಿಕವಾಗಿ ನಾವು ಹುಟ್ಟಿ ಬಂದವರ್ದೀವಿ ಅಂದ್ರೆ ಅಸುರಿ ಗುಣಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಇರ್ತಾವೆ. ಪ್ರಯತ್ನದಿಂದ ನಾವು ಅವತ್ತನ್ನು ತೆಗೆದ ನಾವು ದೈವಿ ಸಂಪತ್ತನ್ನು ಕೂಡಿಸ್ಕೊಳ್ತೈತಿ. ಭೂಮಿ ಕಸ ಸ್ವಾಭಾವಿಕ ಹಸ್ತೈತಿ. ನಾವು ಬೆಳೆ ಮಾಡಿದ್ದೀವಿ, ಕಸ ಯಾಕೆ ಹತ್ತೈತಿ ಅಂದರೆ ಭೂಮಿ ಸ್ವತಃ ಕಸ ಅದನ್ನು ನಾವೇನು ಮಾಡೋದು, ಪ್ರಯತ್ನದಿಂದ ಕಸ ತೆಗೆದು ಬೆಳೆಯನ್ನು ಹೆಂಗೆ ಬೆಳೆಸ್ತೀವೋ ಹಂಗೆ ನಮ್ಮ ಹೃದಯ ಕಸ ಹತ್ತೈತಿ, ದುರ್ಗುಣದ ಕಸ. ಅದಕ್ಕೆ ಸದ್ಗುಣಗಳ ಕಸ ಬೆಳೆಸೋದು ಬೆಳಿಬೇಕಾಗಿತ್ತು ಅಂದ್ರೆ ಅದನ್ನು ದುರ್ಗುಣಗಳ ಕಸ ತೆಗಿಬೇಕಾಗ್ತೈತಿ. ಅಷ್ಟು ನಮಗೆ ಭಗವಂತ ಸ್ವಾತಂತ್ರ್ಯತೆ ಕೊಡ್ತಾನೆ. ಎಲ್ಲ ಪ್ರಕೃತಿ ವ್ಯವಸ್ಥೆನ ಅಂತ ಅನ್ಲಾಕ್ ಬರೋದಲ್ಲ. ಪುರುಷನ ಪ್ರಯತ್ನನೇ ಏನಿಲ್ಲ ಅಂತ ಇಲ್ಲಿ ಪ್ರಕೃತಿನೇ ಎಲ್ಲ ಆಯ್ತು ಅಂತಂದ್ರೆ ಹಂಗಾದ್ರೆ ಏನೈತಿ, ಪುರುಷನ ಪ್ರಯತ್ನ ಐತಿ. ನಮ್ಮ ಭೂಮಿಗೆ ನಾವು ಪ್ರಯತ್ನ ಮಾಡಿ ಬೆಳಿತೀವಲ್ಲೋ, ಬೆಳಿತೈತಿ ಬಿಡ. ಅದು ಹೆಂಗೆ ಕಸ ಬೆಳಿತೈತಿ, ಕಸ ಎಂತ ನಾವು ನೀ ಬಿಟ್ಟರು ಕಸನ ಬೆಳಿತೈತಿ, ಬೆಳೆ ಕಸ ತಿನ್ಲಿಕ್ಕೆ ಬರ್ತೈತೆ ನಾವು. ಹಂಗಾದ್ರೆ ಕಸ ತೆಗೆದು ಬೆಳೆ ತಿನ್ಲಾಕ್ ಬರ್ತೈತಿ. ಹಂಗೆ ದುರ್ಗುಣಗಳಂದ್ರೆ ನಮಗೇನೋ ಒಂದು ಹಿತ ಆಗೋದಿಲ್ಲ. ಸದ್ಗುಣಗಳ ಬೆಳೆದೀವಿ ಅಂತಂದ್ರೆ ನಮಗೆ ಅತ್ಯಂತ ಯೋಗ್ಯತೆ ಇದೆ. ಅದಕ್ಕೆ ದೈವಿ ಸಂಪತ್ತ ಇದತ. ಅದಕ್ಕೆ ಇತ್ತದ್ದು 2 ಥರದ ಫಲಿತಾಂಶ ಏನು ಅಂತಂದ್ರೆ ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಯ ಆಸುರಿ ಮತ ಮಾಸುಚಃ ಸಂಪದಂ ದೈವಿ ಮಲಿಜಾತೋಷಿ ಪಾಂಡವ. ಅರ್ಜುನ್ ಹೇಳ್ತಾನೆ, ಅವನು ಇದನ್ನು ಹೇಳೋದೆಲ್ಲ ಕೇಳ್ತಾನೆ. ನಾ ಎದುರಾಗಿದ್ದಾನೆ ಭಗವಂತ, ನೀ ಹೇಳಬೇಡ, ಯಾಕ ನೀ ಅಸುರಿ ಸಂಪತ್ನಿಯಾಗಿಲ್ಲ, ನೀನು ದೈವಿ ಸಂಪತ್ನಿಯಾಗಿದ್ದಿ, ಅಳಗಾಡ ಅಂತ ಹೇಳ್ತಾನೆ. ಮಾಸುಚಃ ಅಳಗಾಡ. ಅವಗಟ್ಟ ಹೇಳಿ ಅಂದ ಭಗವದ್ಗೀತಾ ಮುಗಿದ್ರೆ ನಮಗೇನೆಲ್ಲ ಇಲ್ಲಿ ಉಪಯುಕ್ತ ಆಗಿತ್ತು. ಇಂದು ಪ್ರತಿಯೊಂದಕ್ಕೆ ಜೀವನಕ್ಕೆ ನಮ್ಮದು ಆಧಾರ ಏನಾರು ಇದ್ದರೂ ಭಗವದ್ಗೀತಾ ಅಂತ ತಲೆಯಾಗಿ ಇಟ್ಕೋಬೇಕಾದಂಥ ಸನ್ನಿವೇಶ. ಎಷ್ಟು ವಿಚಾರಗಳನ್ನು ತಂದಿರ್ತಾನೆ. ಇವೆಲ್ಲ ಕುಟುಂಬಕ್ಕೆ ನಿತ್ಯ ಬೇಕಾದಂಥ ವಿಚಾರಗಳು. ಏನಾರೇ ಇಂದೊಂದು ದಿನ ಬೇಕಾಗ್ತೈತಿ, ಇನ್ನು ಮುಂದೆ ಮತ್ತು 10 ವರ್ಷಕ್ಕೊಂದು ದಿನ ಬೇಕಾಗೈತಿ, ಹಿಂಗಿಲ್ಲ. ನಮ್ಮ ಬದುಕಿನಲ್ಲಿ ದಿನನಿತ್ಯ ಅವಶ್ಯಕತೆ ಆದಂಥ ವಿಚಾರಗಳಂದ್ರೆ ಅದನ್ನು ನೀನು ಅದರಾಗದಿ, ನಾವು ಹಿಂಗದಿ. ನಾವು ಎದರಾಗದೀವಿ ಅನ್ನೋದು ನಾವು ನಮ್ಮ ತಪ್ಪು ನಮಗೆ ಕಾಣಿಸಕೈತಂದ್ರೆ ನಾವು ಪ್ರಗತಿಯನ್ನು ಸಾಧಿಸಲಾಕ ಮತ್ತೊಂದು ಏನು ಅವಶ್ಯಕತೆ ಇಲ್ಲ. ತಾನೇ ಹೇಳೋಕ್ಕೆ ಚಾಲು ಮಾಡ್ತೀವಿ. ಭೂಮಿಗೆ ಹೋಗಿ ನಿಂತೀವಂದ್ರೆ ಮಾತಾಡಂಗಿಲ್ಲ, ಮಾತಾಡಿದಂಗೆ ಹೇಳಕ್ಕೆ ಚಾಲು ಮಾಡ್ತೀವಿ. ಕಸ ಕಾಣಕ್ಕಾಗ್ತೈತಿ. ಅಲ್ಲಿ ಒಂದು ಬೆಳೆ ಹಚ್ಚಿದ್ದೀವಿ ಅಂದ್ರೆ ಅದಕ್ಕೇನೋ ನಷ್ಟ ಆಗಿರ್ತೈತೆ, ಅದನ್ನು ಮತ್ತೊಂದು ಅನಿಸ್ತದೆ. ಅದು ಹಚ್ಚತ್ತು ಹೇಳಿದ್ದೇನೆ ಇಲ್ಲ, ಹೋಗಿ ನಿಂತಗಳಿಗೆ ಭೂಮಿ ಮಾತಾಡ್ತೈತೆ ಅನ್ನೋದ್ರ ಅಭಿಪ್ರಾಯನ ನಮಗೆ ಅಲ್ಲಿ ಏನೇನಾಗೈತಿ ಎಲ್ಲ ಹೇಳ್ತೇವೆ. ಹಾಗಾದ್ರೆ ನಮ್ಮ ತಪ್ಪನ್ನು ನಮ್ಮ ಹೃದಯ ಹೇಳಕ್ಕಿತ್ತಂದ್ರೆ ನಾವು ಪ್ರಗತಿಯನ್ನು ಸಾಧಿಸಲಾಕ ಭಾಳ ದಿನ ಇರುತ್ತೆ. ಅದಕ್ಕೆ ಹಿಂಗೈತಿ. ಹಾಗಾದ್ರೆ ಇಲ್ಲಿ ಏನೇನೈತಿ ಭಗವಂತ ಅಂತ ಕೇಳ್ತಾನು. ಈ ಜಗತ್ತಿನಾಗ ಬಂದವರೆಲ್ಲ 2 ಭೂತ ಸ್ವರ್ಗವು ದೈವಾಸುರ ಯೋಚನೆ. ಇಲ್ಲಿ 2 ಥರದ ಜನ ಇರು. ಒಂದು ದೈವಿ ಸಂಪತ್ತಿನವ್ರದ್ದು, ಒಂದು ಅಸುರಿ ಸಂಪತ್ತು. ಹಂಗಾದ್ರೆ ಹಿಂಗೆ ಇಬ್ಬಾಗಾದ್ರೆ ಆತ್ಲ ಅಂತ ಹಂಗಲ್ಲ.
ದೈವಿ ಸಂಪತ್ತನ್ನು ಪ್ರಯತ್ನದಿಂದ ನಾವು ಈಗ ಇದ್ದೀವಿ ಅಂದ್ರೆ ಬದಲಾಯಿಸಿದಾಗ ಯೋಗ್ಯ ಆಗ್ತೈತೆ ಅಂತ ಹೇಳ್ಯಾರ. ನಾವೆಲ್ಲರೂ ಪ್ರಾಥಮಿಕ ಅಂತ ಪ್ರಕೃತಿಯಿಂದ ಬಂದಂಥ ದುರ್ಗುಣಗಳನ್ನೆಲ್ಲ ರೂಢಿಸಿಕೊಂಡವ್ರ. ಇನ್ನು ಅದನ್ನು ಪರಿವರ್ತನಶೀಲಕ್ಕೆ ತಂದೀವು ಅಂತಂದ್ರೆ ದೈವಿ ಸಂಪತ್ತು ನಮ್ಮಲ್ಲಿ ರೂಢಿ ಇರ್ತೈತಿ. ದೈವಿ ಸಂಪತ್ತು ರೂಢಿ ಆಯ್ತು ಅಂತಂದಾದ್ರೆ ಮಹಾತ್ಮನಸ್ತು ಮಾಂ ಪಾರ್ಥ. ಹಾಗೇನು ಮಹಾತ್ಮ ಜ್ಞಾನಿ ಅನ್ಲಕ್ಕೆ ಏನೈತಿ? ಜಗತ್ತನ್ನಿಂದ ನೀ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಆಚಾರಗಳ ಅಷ್ಟಿದ್ದು ಅಂದ್ರೆ ಜಗತ್ತು ತಾನ ನಮ್ಮನ್ನು ಗೌರವ ಕೊಡ್ಲಾಕ. ಇನ್ನೊಬ್ಬರು ನನಗೆ ಗೌರವ ಕೊಡಲಿ ಅಂಥೇಳಿ ನಾವು ಹೆಮ್ಮೆ ಪಟ್ಕೊಳಕ್ಕೆ ಹೋಗ್ಬಾರ್ದ. ಇನ್ನೊಬ್ಬರು ಗೌರವ ಕೊಡುವಂಗೆ ನಮ್ಮ ಆಚಾರ ಇತ್ತು ಅಂದ್ರೆ ತಾವಾಗಿ ಗೌರವ ಕೊಡ್ತಾರೆ. ಪ್ರತಿಯೊಬ್ಬರ ಮನೋಭಾವನೆಯಲ್ಲಿ ಏನಂತೈತಿ? ಇನ್ನೊಬ್ಬರು ನನಗೆ ಗೌರವ ಕೊಡಬೇಕು ಅನ್ನುವಂಥ ಭಾವನೆ ಹಾಸುವಕ್ಕಾಗಿ. ಅದು ಗೌರವ ತಾನಾಗಿ ಬರೋದಲ್ಲ, ನಾವು ಅದನ್ನು ಆ ಥರದ ಆಚಾರಗಳನ್ನು ಇಟ್ಟುಕೊಂಡಿದ್ದೀವಿ ಅಂದರೆ ಅದಕ್ಕೆ ಗೌರವಕ್ಕೆ ಪಾತ್ರ ಆಗ್ತದೆ. ಮಾನವರ ಗೌರವ ಕಟ್ಟ ಯಾಕೆ ಪಾತ್ರ ಆಗ್ತೇವೆ? ಭಗವಂತನ ಗೌರವಕ್ಕೂ ಪಾತ್ರ ಆಗುವಂಥ ವಿಚಾರ. ಅದಕ್ಕೆ ಮಹಾತ್ಮನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಆಶ್ರಿತ. ದೈವಿ ಪ್ರಕೃತಿಯನ್ನು ನಾವು ರೂಢಿಸಿಕೊಳ್ಬೇಕು. ಇವು ಎಲ್ಲ ಏನು ಅಸಾಧ್ಯ. ಏನು ಹೇಳ್ಯಾನ? 26, 27 ದೈವಿ ಸಂಪತ್ತಿನ ಗುಣಗಳು ಹೇಳ್ಯಾನ. ನಾವು ಇಷ್ಟೆಲ್ಲ ಇನ್ನು ರೂಢಿಸ್ಕೋತೀವಿ ಅಂತಂದ್ರೆ ಸಾಧ್ಯ. ಇರ್ತನಕ ನಾವು ಹೆಂಗಿದೀವು? ದೈವಿ ಸಂಪತ್ತು ಅಂದ್ರೂ ಗೊತ್ತಿರ್ತದೆ, ಅಸುರಿ ಸಂಪತ್ತು ಅಂದ್ರೂ ಗೊತ್ತಿರ್ತದೆ. ಹಾಗಾದ್ರೆ ಈಗ ಗೊತ್ತಾಗ್ಯವು ಅವು ಒಂದು ಸಾವಿರಾರು ಯಾವ ಅಸುರಿ ಸಂಪತ್ತು, ದೈವಿ ಸಂಪತ್ತು ಒಂದು 10, 20 ಅದಾವ. ಹ್ಯಾಂಗೆ ಒಂದೆರಡು ರೂಢಿಸ್ಕೊಳ್ಳೋಣ ಅಂತ ನಮ್ಮ ಅಭಿಪ್ರಾಯನ. ಒಂದೆರಡು ರೂಢಿಸ್ಕೊಳ್ಳೋಣ. ಒಂದೆರಡರಿಂದ ಮುಂದೆ ಹಿಂದಿಂದ ಸಣ್ಣಾಗಿ ನಮ್ಮಲ್ಲಿ ಎಲ್ಲ ಬರ್ಲಾಕ. ಅದಕ್ಕೆ ಮಹಾತ್ಮನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಮಾಸ. ಅದರಿಂದ ಏನಕ್ಕತಿ? ಆಸ್ಥಿತ ಈಸ ಯುಕ್ತಾತ್ಮ ಮಾಮೇವಾನುತ್ತಮ ಅಂಬತಿ. ಅವನ ಭಾವನೆ ಏನಿರ್ತೈತಿ ಮಹಾತ್ಮರದಂತಂದ್ರೆ ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಭಗವಂತನಲ್ಲಿ ದೃಢವಾದ ನಂಬಿಕೆ ಚಲೋ. ಭಗವಂತನಲ್ಲಿ ದೃಢವಾದ ನಂಬಿಕೆ. ಮಹಾತ್ಮ ಈ ದೈವಿ ಗುಣಗಳ ಸಂಪತ್ತನೆ. ಮತ್ತು ಇಲ್ಲ 13ನೇ ಅಧ್ಯಾಯದ ಮುಂದೆ ಹೋಗಿ ಹೇಳಾವಲ್ಲ, ಅಸಕ್ತಿ ರಣವೈಶ್ವಂಗ ಪುತ್ರದಾರ ಗ್ರಹಾದೀಶು ನಿತ್ಯಂ ಚ ಸಂಚಿತ್ತತ್ವಂ ಇಷ್ಟಾನಿಷ್ಟೋಪತ್ತಿಷು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ದರ್ಶನ ಏತಜ್ಞಾನ ಮಿತಿ ಪ್ರೋಕ್ತ. ಇದು ಜ್ಞಾನ. ನನಗೆ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ನಿನ್ನ ಭಾವನೆ ಇದ್ದರೆ ಇವು ಗುಣಗಳಿದ್ದು ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಬಟ್ಟಿ ಕುಡಿದಾಗ ಹೋಗ್ಬಾರ್ದು, ತಾನಾಗಿ ಪ್ರವೇಶ ಆಗತ್ತೆ. ಅವೆಲ್ಲ ಸಿದ್ಧಾಂತ ಹೋಗೈರಿ, ಅವು ಭಾಳ ಅದಾವಲ್ಲ. ಅದನ್ನೆಲ್ಲ ಹೋಗ್ಬೇಕಾಗಿತ್ತಂದ್ರೆ ನಾ ಯಾರನ್ನು ವಿಚಾರ ಮಾಡಬೇಕು, ಪಂಚಕೋಶ ವಿಚಾರ ಮಾಡಬೇಕು, ಪಂಚೀಕರಣ ತಿಳಿಬೇಕು, ಅಜ್ಞಾನ ತಿಳಿಬೇಕು. ಅದ್ರ ಕೆಲಸ ಏನು ಮಾಡಕ್ಕೆ? ಜೀವ ಹೆಂಗದ, ಈಶ್ವರ ಹೆಂಗದ, ಕರ್ತೃ ಇವೆ ಹೆಂಗೆ, ಅವನು ಒಂದೇ ಪರಮಾತ್ಮ ಬಂದರೆ ಇವ್ಯಾಂಗ ಸಂಸಾರ ಮಾಡಿ ಹಂಗಾಗ ಮುಕ್ತ. ಹಿಂಗೆ ಹಲವಾರು ಯೋಚನೆಗಳು ಅವ ನಮ್ಗೆ ತಟ್ಟನ ತಿಳಿಯಾಗ್ಬಾರ್ದು. ಇವು ಸ್ವಚ್ಛ ಆಗಿತ್ತು ಅಂತಂದ್ರೆ ತಟ್ಟನ ತಿಳಿಯಾಗ್ಬಾರ್ದಾಗ್ತವು. ನಾನು ಭಗವಂತನ ಸ್ವರೂಪ ಇದ್ದದ್ದ ಸತ್ಯ ಅಂಥೇಳಿ ನಮಗೆ ಫಲಿತಾಂಶ ತೋರ್ಸಕ್ಕೆ ಮಾಡ್ತೇವೆ. ಭಜಂತ್ಯ ಅನನ್ಯ ಮನಸ್ಸು, ನಾ ಬೇರೆ ಅಲ್ಲ ಪರಮಾತ್ಮ. ನಿತ್ಯಾಯುಕ್ತ ಉಪಾಸಕ ದಿನ ಅದನ್ನ ಸೇವೆ. ಮಹಾತ್ಮರಿಗಿನ್ನ ಯಾರನ್ನಾರೇ ಬೆಳೆಸಾರ್ಯಾರಂದ್ರೆ ಯಾರನ್ನೂ ಇಲ್ಲ. ಪರಮಾತ್ಮನ ಅವನು ಬಿಟ್ಟರೆ ಜ್ಞಾನ ಯಾರೂ ಇಲ್ಲ. ಹಿಂಗೆ ಅವರಲ್ಲಿ ನಮಗೂ ಇರ್ತೈತಿ. ನಾವು ದೇವರನ್ನು ಬೆಳೆಸಾರಿರ್ತೀವಿ. ಹೊತ್ತು ಬಂದಾಗ ಬಿಟ್ಟು ಬಿಡ್ತೀವಿ. ನಾವು ಹೊತ್ತು ಬಂದಾಗ ಏನು ಮಾಡ್ತೀವಿ? ಏನೋ ದಿನ ಇರತೈತಿ, ಲಿಂಗ ಪೂಜೆ ಮಾಡ್ತೀವಿ. ದಿನ 2 ತಾಸು 3 ತಾಸು ಮಾಡಿ ಮನಸ್ಸು ಸಂತೋಷ ಮಾಡ್ಕೊತಿರ್ತೀವಿ. ಬೆಂಗಳೂರಿಗೆ ಹೋಗಿ ಬರೋದೈತೆ ಅಂದಗಳಿಗೆ ಅವ್ನು ಹೋಗಾವ ಬಂದ ಲಿಂಗ ಪೂಜೆ ಹೆಂಗೆ ಮಾಡ್ತಾನೆ? ಎಕ್ಸ್ಪ್ರೆಸ್ ನೀರು ಹಾಕಿದಂದ್ರೆ ಏತಂದ್ರೆ ಯಾರು ಬಾಂಗ್ ಗೊತ್ತದ ತಾಯಿ ಗೊತ್ತನ ಹಚ್ಕೊಂಡಿರೋದಿಲ್ಲ, ದಸನ ಹೆಚ್ಚು. ಹಂಗಾದ್ರೆ ಗೊತ್ತೈತಿ, ಗೊತ್ತಿಗೆ ಬಂದಾಗ ಸೇರ್ತೈತಿ. ಅದಕ್ಕೆ ನಿತ್ಯಾಯುಕ್ತ ಉಪಾಸಕೆ ಅಂದರೆ ಅದನ್ನು ಕೊನೆಯವರೆಗೂ ಪರಿಪಾಲನೆ ಮಾಡ್ತಾರೋ ಮಹಾತ್ಮರು. ಪಿಡಿದ ನೇಮವ ನೆಲೆ ಬಿಡದ ಅತಿ ಚಲವು. ಒಮ್ಮೆ ನಾವು ಅದನ್ನು ನೇಮ್ ಹಿಡಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಅದಕ್ಕೆ ಎಷ್ಟೋ ವಿಘ್ನಗಳು ಬರ್ತಿರ್ತಾವೆ. ಏನಾರೇ ಬರ್ತಿರ್ತೈತೆ.
ಅಂಥದ್ರೊಳಗೆ ನಡೆಸಿ ಯಶಸ್ವಿ ಆಗ್ಯಾವಂದ್ರೆ ನಾವು ಪಾಸ್ ಆದಂಗಾತು, ನಮಗೆ ಸರ್ಟಿಫಿಕೇಟ್ ತಾನ ಬರ್ತೈತಿ. ಮತ್ತು ಹುಡುಗ ಎಲ್ಲ ಮಾಡಿರ್ತಾನ ಪರೀಕ್ಷೆದಾಗ ಕುಂಡ್ರದನ ಬಿಟ್ಟ ಅಂದ್ರೆ ನಾಪಾಸ್ ಅನ್ನೋ ಸರ್ಟಿಫಿಕೇಟ್ ಮನೆಗೆ ಬಂದ್ಬಿಡ್ತೈತಿ. ಹಂಗಾದ್ರೆ ನಾವೇನು ಮಾಡ್ಬೇಕಾಗೈತಿ, ಪರಮಾತ್ಮನು ಎಷ್ಟು ಶಾನೆ ಅದನ್ನು ನೀವು ಚಲೋ ಅದನ್ನು ಕೆಟ್ಟ ಅದನ್ನು ನೋಡ್ಬೇಕಲ್ಲ. ಕಡಿ ಹೆಕ್ಕೆ ಇಡುವನು, ಬಡಿ ಹೆಕ್ಕೆ ನೋಡುವನು, ಅವಾಗ ಪಾಸ್ ಆಗ್ಬೇಕಲ್ಲ. ಹುಡುಗ ಶಾನೆ ಅದಾನಂತನ್ನೋದು ದಿನ ಅಭ್ಯಾಸ ಮಾಡ್ತಾನಂದ್ರೆ ಒಪ್ಪಲಾಕ ಬರೋದಲ್ಲ. ಅದನ್ನು ಕೊನೆ ವಾರ್ಷಿಕ ಪರೀಕ್ಷೆಯಲ್ಲಿ ಐತೆ ಅವ ಎಷ್ಟು ಶಾನೆ ಅದಾನು, ಎಷ್ಟು ಅಭ್ಯಾಸ ಮಾಡ್ಯಾನು, ಏನು ಮಾಡ್ಯಾನು ಎಲ್ಲ ಹೇಳ್ತೈತೆ. ಅಲ್ಲಿ ಬರ್ದತ್ರ ಮಾರ್ಕಸ್ ಆಗ್ತಾರೆ, ನೋಡಿದ್ರೆ ಹೇಳೇ ಬರ್ತೈತೆ. ಹುಡುಗ ಶಾನೆ ದಿನ ಪುಸ್ತಕ ತಗೊಂಡು ನಾನು ಮೂತಿ ಮುಚ್ಕೊಂಡು ನಿದ್ದೆ ಮಾಡ್ತಿರ್ತಂದ್ರೆ ಏನಾಗೋದು ಹೇಳ್ತಾನೆ. ಹಂಗಾದ್ರೆ ದಿನ ಶಿವಾಯನ ಮಾಡ್ತೀವಿ ಅಂತಂದ್ರೆ ಅದೇನು ಕೆಲಸ ಆಗೋದು. ಅದಕ್ಕೆ ಏನಿರಬೇಕು, ನಮ್ಮ ಭಾವನೆಗಳು ಯಾವಾಗಲೂ ಏನಿರಬೇಕು, ಅದರತ್ತನ ಇರಬೇಕು. ಹಂಗೆ ಮಾಡ್ಕೋತ ಕೂತ್ರೆ ಸಂಸಾರ ಹೆಂಗೆ ಮಾಡೋದು? ಸಂಸಾರ ಮಾಡ್ಕೋತನ ಮಾಡೋದಕ್ಕೆ ಒಬ್ಬ ಇದ್ರನ್ನೆಲ್ಲ ಸಂಸಾರ ಮಾಡಿದರೆ ಇದನ್ನೆಲ್ಲ ಬಿಟ್ಟು ಬಿಡಲಿ ತಿಂತಿಲ್ಲ ಅದನ್ನು. ಮತ್ತು ಅವನು ಹೇಳಾವ ಯಾರು ಮಾಡ್ಯಾನು, ಹೇಳಾವ ಯಾರು ಮಾಡ್ಯಾನ ಹೇಳಪ್ಪ, ಭಗವದ್ಗೀತೆ ಹೇಳಾವ ಯಾರು ಮಾಡ್ಯಾನ, ಅವ್ನು ಕೇಳಾವ ಯಾರು ಮಾಡ್ಯಾನು. ಹಂಗಾದ್ರೆ ನಾವು ಹೇಳೋರು ಕೇಳೋರು ಅವರೇ ಇರೋದು. ಹಂಗಾದ್ರೆ ನಮ್ಮ ಜೀವನದಲ್ಲಿ ಅದನ್ನು ರೂಢಿಸ್ಕೊಳ್ಳೋದು. ಕೆಲವೊಬ್ಬರು ಭಾವನೆ ನೀವು ಹೇಳುವಂಥ ಸಂಸಾರದಾಗ ನಡೆಯುವ ಮಾತ ಯಾನು ಹೇಳ್ತಾನೋ ಯಾನು ಕೇಳ್ತಾನೋ, ಮಾಡಿದವ ಸಂಸಾರದವನ ಅದಕ್ಕೆ ನಮ್ಮ ತಿಳಿಯಾಗ ಬರೋದಿಲ್ಲ. ಹಂಗಾದ್ರೆ ಎಷ್ಟು ರಾಮ ಆದಾಗ ಏನು ಮಾಡಿದವ, ಏನೋ ಪರಶುರಾಮ ಆದಾಗ ಅಷ್ಟು ಸನ್ಯಾಸಿ ಆಗಿರ್ಬೋದಪ್ಪ. ರಾಮ ಆಗ್ಯಾನ, ಕೃಷ್ಣ ಆಗ್ಯಾನ, ಇನ್ನೂ ಏನೇನೋ ಆಗಿ ಹೇಳ್ಯಾರ. ಹಂಗಾದ್ರೆ ಉಪನಿಷತ್ತುಗಳಿಗೆಲ್ಲ ಹೋದ್ರೆ ಗೃಹಸ್ಥರ ಎಷ್ಟೋ ಜ್ಞಾನಿಗಳ ಉಚ್ಚ ಮಟ್ಟದ ವಿಚಾರಗಳನ್ನು ಹೇಳಿ. ಹಂಗಾದ್ರೆ ಇದನ್ನು ಸಾಧಿಸಲಾಕ ಆಗಂಗಿಲ್ಲ ಅಂತ ಅನಾವ್ರು ಯಾರು ಅಂದ್ರೆ ಅವ್ರ ಹೇಳಿಗಳು ಓದ್ತು, ಅವ್ರಿಗೆ ಮೂಢ ಅಂತ ಪರಮಾತ್ಮ ಅವ್ರಿಗೆ ಕರೆದು ಹೊರಗೆ ಹಾಕಿಬಿಡ್ತಾನೆ. ಹಂಗಾದ್ರೆ ಗೃಹಸ್ಥರಲ್ಲಿನ ಜೀವನ ದಿನ ಹೇಳ್ತಾನೆ ಇರ್ತಾನೆ. ಪಾರಮಾರ್ಥಕ್ಕೆ ಹಿಡಿದಾಗ ನಮಗೆ ಏನೇನೋ ಪ್ರಾಯೋಗಿಕವಾಗಿ ಜೀವನಕ್ಕೆ ಬೇಕಾಗಿರ್ತೈತೆ ಪಾರಮಾರ್ಥಕ್ಕೆ. ಆದ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಪ್ರಾಯೋಗಿಕವಾಗಿ ಯಾಕಂದ್ರೆ ಅದನ್ನು ನಾವು ಪಾರಮಾರ್ಥಕ್ಕೆ ಜೋಡಿಸ್ಕೊಳಕ ನಮಗೆ ಎಲ್ಲೇ ದೃಷ್ಟಾಂತ ಸಿಗ್ತೈತೆ ಅಂದ್ರೆ ಅದು ಗೃಹಸ್ಥಾಶ್ರಮದಲ್ಲಿ ಸಿಗ್ತೈತೆ ಅಂತ ತಿಳಿ. ಯಾಕೆ ಅದು ಟೆಕ್ನಿಕಲ್ ದಿನ ನಡೆದೇ ಇರ್ತೈತೆ. ನಾವು ಇನ್ನೊಂದು ದಿನ ಸಂಸಾರ ಮಾಡಿ ಇನ್ನೊಂದು ಹೊತ್ತು 4 ವರ್ಷ ಬಿಟ್ಟು ಮಾತು ಸಂಸಾರ ಮಾಡ್ತೀವಿ, ಯಾರೇ ಇದೇನೋ ದೈನಂದಿನ ಕ್ರಿಯೆಗಳು. ಹಂಗಾದ್ರೆ ಇವು ಮಾಡುವಾಗ ಹಿಂಗೆ ಇರ್ತಾನೆ ಇರ್ತಾವೋ, ಮಾಡ್ಕೋತ ಹೋಗೋದೈತಿ. ಯಾರು ಬಸವಣ್ಣವ್ರನ್ನ ಬಸವಾದಿ ಪ್ರಮುಖರನ್ನು ನೋಡ್ರಿ, ಇಲ್ಲ ಅವಾಗ ಮಾರಾಟದೊಳಗೆ ಹೋದ್ರೆ ಸಾಧು ಅವ್ರನ್ನ ಸಂತರನ್ನು ನೋಡ್ರಿ, ಅವರೆಲ್ಲ ಈ ಪ್ರಕ್ರಿಯೆಗೆ ಅಂಟುಕೊಂಡಾದಾರಲ್ಲ. ಹಾಗಂಗಿಲ್ಲ ಅನ್ನೋದ್ರ ಅರ್ಥ ಏನು, ಮಾಡಾಕ ನಮ್ಮ ಅತಿ ಹೇಳಿಗಳು. ಮತ್ತು ಇದೆಲ್ಲ ಮಾಡಿದ್ರೆ ಸ್ವಲ್ಪ ನಾವೆಲ್ಲ ದಿನ ಸುಳ್ಳು ಹೇಳಿ ನಾವು ತಕ್ಕೊಳ್ಳೋರು. ಅಪ್ಪ ಇವು ಕರೆ ಹೇಳ್ತಾನೆ ನಮ್ಮ ಜೀವನ ನಡೆ. ನಾವು ಎಣ್ಣೆ ಮಾರಕ್ಕೆ ಹೋಗ, ರೊಕ್ಕ ಮಾರಕ್ಕೆ ಹೋಗ, ಬ್ಯಾಟ್ಯಾಗ ನಾವು ಇದೊಂದು ಥರ ಅಂದ್ರೆ ಸುಳ್ಳು. ನೀ ಎಷ್ಟು ಸುಳ್ಳು ಮಾಡಿ ಬಾಯಿ ಮಾಡಿರ್ತೀನಿ ನೋಡು, ಅದು ಹ್ಯಾಂಗೆ ಮಾಡಿರ್ತಿ ಹಂಗೆ ಹೋಗೇ ಬಿಡ್ತದೆ, ಅದು ಉಳಿಯೋದು. ಹಂಗಾದ್ರೆ ಎಷ್ಟು ಕರೆಯೋದೈತೆ ನೋಡು ಅಷ್ಟ ಉಳಿತದೆ. ಮನುಷ್ಯನಿಗೆ ಗೊತ್ತಿಲ್ಲ ಈಗ ಮಾಡಾಗ ಏನೇನೇ ನಾವು ಯಾವ ಮೂಲದಿಂದ ಒಟ್ಟು ದುಡ್ಡು ಸಂಗ್ರಹ ಆದರೆ ಸಾಕನ್ನುವಂಥ ಭಾವನೆ ಬರೋದು. ಅದು ಹ್ಯಾಂಗೆ ಹೋಗ್ಕತಿ ಮುಂದೆ ಹೋಗುವಾಗ ಅದ್ರ ಕಲ್ಪನೆ ಬರ್ಬೋದು. ಅದಕ್ಕಾಗಿ ಏನು ಮಾಡ್ಬೇಕೈತಿ, ನಮ್ಮ ಜೀವನದ ಭೂಭಾಗಗಳ ವ್ಯವಸ್ಥೆಗೆ ದೈನಂದಿನ ಜೀವನಕ್ಕೆ ನಿತ್ಯ ಉಪಯುಕ್ತ ಯಾವುದರಿದ್ದರೆ ಅದು ಭಗವದ್ಗೀತೆ. ಇದಾಯ್ಕೆ ಏನು ಹೇಳ್ತಾನೋ, ಸತತಂ ಕೀರ್ತ ಯಂತೋ ಮಾಂ ಯತಂತಶ್ಚ ದೃಢವೃತಃ ನಮಶ್ಯಂತಶ್ಚ ಮಾಂ ನಿತ್ಯಾಯುಕ್ತ ಉಪಾಸತೆ. ಸತತಂ ಕೀರ್ತಯಂತು, ಇದನ್ನು ಅವಿರತವಾಗಿ ಅವಿರತನ ಮಾಡ್ತಾನಂತಂದ್ರೂ ಅದಕ್ಕೊಂದು ಟೈಮ್ ನಿಗದಿ ಇಟ್ಟು ಸಾಯ್ತನಕ ಮಾಡೋದು. ಅವಿರತ ಮಾಡ್ತಾನಂದ್ರೆ ಹರ್ಯಾಗಗಳಿಗೆ ಚೈತನ್ಕ ಇದರಲ್ಲೇನ ನಾವು ಕುಂದಾಗಿಲ್ಲ. ನಮ್ಮ ಈ ಲೌಕಿಕ ಬದುಕಿಗೇನೋ ಕೆಲವೊಂದಿಷ್ಟು ಟೈಮ್ ಮೀಸಲಿಡಬೇಕಾಗ್ತದೆ. ಅದಕ್ಕೆ ಹೆಂಗೆ ಮೀಸಲಿಟ್ಟದು, ಇದಕ್ಕೂ 1 ತಾಸು ಮೀಸಲಿಟ್ಟು ನಾ ಜ್ಞಾನಿನ ಹಾಕೋಣ ಹರ್ಯಾಗ ಚೈತನ್ಕ ಓದ್ಕೊಟ್ಟು ಹರ್ಯಾಗ ಮನ್ಯಾನವ್ರು ದಗದ ಹೇಳೋಕೆ ಜ್ಞಾನಿ ಆಗವನ್ನ ಮತ್ತು ನೀವು ಯಾರು ನಮಗೆ ಹೇಳ್ಬೇಡ ಅಂತಂದ್ರೆ ಇದೇಪ್ಪ ಅವ್ನು ದಗದ ಕತ್ತನಾಕಿ ಬಾವ ತಕೊಂಡು ಕೂತಾನದಾರ ಅವರು ದುಡಿಲಾರ. ಹಂಗಾದ್ರೆ ಭಗವಂತ ಏನು ಹೇಳ್ತಾನೋ, ಮೊದಲ ಲೌಕಿಕ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡು, ಇಂಥ ಹಿಂದಿನ
ಎದ್ದುಗಳಿಗೆ ಬರೀ ಶಾಸ್ತ್ರನ ತರ್ಕೊಂಡು ಕೂತೀವಲ್ಲ, ಚಲಾವಣೆ ನಡಿಬೇಕಲ್ಲ. ಮತ್ತು ನಮ್ಮದು ನಡಿಬೇಕಾದ್ರೆ ಹಿಂದದಾರಲ್ಲ, ಹೆಂಡತಿ ಅಂತಿರ್ತಾರೆ, ಮಕ್ಕಳು ಅಂತಿರ್ತಾರೆ. ನೀವು ಬರೀ ಸಾಧನ ಜೊತೆ ಗಂಡು ಮಾಡ್ಕೊತಿರ್ತಂದ್ರೆ ಹ್ಯಾಂಗೆ ನಡೀತಿತ್ತು? ಅದಕ್ಕೆ ಕರ್ಮಾವತ್ಯ ಮಾಡುವಾಗ ಅದಕ್ಕೆ ಕಟ್ಟು ವ್ಯಾಳಿ ಮೀಸಲಿಡು, ಇದಕ್ಕೂ ಒಂದಿಷ್ಟು ಮೀಸಲಿಡು ನಡೀತೈತೆ ಅದು ಪ್ರಪಂಚ ಸರಿ. ಹಂಗಾದ್ರೆ ಸತತ ಮಾತಂದ್ರೆ ಎದ್ದೀವಿ ಅಂದ್ರೆ ಮನಗುತಕ, ಹುಟ್ಟಿದ್ವು ಅಂದ್ರೆ ಸಾಯಿತಕ ಅಂತ ಹಿಂಗೆ ಮಾಡಿದ್ರೆ ಲೌಕಿಕ ಕ್ರಿಯೆಗಳನ್ನು ಯಾವಾಗ ಮಾಡೋದು ನಾವು? ಲೌಕಿಕ ಕ್ರಿಯೆಗಳು ನಾವು ಭೂಮಿಯ ಉಳುಮೆ ಮಾಡೋಗ್ತೀವಿ, ಯಾರು ಸರ್ಕಾರಿ ನೌಕರಿ ಮಾಡ್ತಾರೋ, ಮತ್ತಾರ್ಯಾರು ಕೃಷಿ ವಾಣಿಜ್ಯಗಳನ್ನು ಮಾಡ್ತಾರೋ. ಹಾಗಾದ್ರೆ ಅವತ್ತನ್ನು ಮಾಡಾಗಿದ್ರೆ ನೆನಪಿಲ್ಲ ಅಂತಂದ್ರೆ ಅದಕ್ಕೊಂದು ಟೈಮ್ ಮೀಸಲಿಡೋದು, ಇದಕ್ಕಷ್ಟು ಮೀಸಲಿಡಿದ್ರೆ ಸತತಂ ಕೀರ್ತನೆ. ಆದ್ರೂ ತಲೆಯೊಳಗೆ ಅದು ಇರಬೇಕು ನೋಡಿ, ಯಾವಾಗಲೂ ಅಚ್ಚಳಿಲ್ಲ. ಒಬ್ಬ ಬೇರದ ತಲೆಯೊಳಗೆ ಅಚ್ಚಳಿಲಾರ್ದಂಗೆ ಉಳ್ದಕ್ಕದು 50 ವರ್ಷ ಆಗೈತೆ ಅವ್ನು ಬೇದ ವಾದನು. ಅದಕ್ಕೆ ಅವನು ಮಣ್ಣಿಗೆ ಬರಲಿಲ್ಲ. ಒಬ್ಬ ಆ ಮಾತು ನನಗೆ ಇನ್ನತನ ಬರೋದು ನೆನಪು. ಏನು ಮಾಡೋದಂತ ತಗೊಂಡ ಅತ ನಾವು ಹೋಗ್ಯಾನ ಇಂಥ 50 ವರ್ಷ ಗಂಟೆ ಯೂತ್ರನ ಮಾತಿಟ್ಕೊಳ್ಳೋದು. ಈಗಿಂದ ಈಗ ಹೊರಗಾದ್ರೆ ಯೂತ್ರನ ಮಾತಿರೋದು ಏನಿದ್ರ ಅಂತ. ಹಂಗಾದ್ರೆ ಭಗವಂತ ಹೇಳ್ತಾನು, ಸತತಂ ಕೀರ್ತಯಂತು, ನನ್ನನ್ನು ಅವಿರತವಾಗಿ ಚಿಂತನೆ ಮಾಡ್ತಾನೆ. ಹೆಂಗಿರಬೇಕು? ದೃಢವ್ರತಃ, ವ್ರತ ಒಮ್ಮೆ ಅದಕ್ಕೆ ನಾವು ಅದಕ್ಕೆ ಚೌಕಟ್ಟು ಹಾಕಿದೆವು ಅಂತಂದ್ರೆ ಅದನ್ನು ಗುಸುತಕ್ಕ ಬಿಡಲ್ಲ. ಒಮ್ಮೆ ನಾವು ದ್ರಾಕ್ಷಿ ಹಾಕ್ಬೇಕಂತ ಚೌಕಟ್ಟು ಹಾಕಿದೆವು ಅಂದ್ರೆ ಏನು ಮಾಡ್ತೀವಿ? ಇಲ್ಲೊಂದಿಟ್ಟು ದ್ರಾಕ್ಷಿ ಹಚ್ಚೋದು, ಅಲ್ಲಿ ದಾಳಂಬರಿ ಹಚ್ಚೋದು, ಅದನ್ನು ಮುಂದೆ ಹೋಗಿ ಒಂದು ಹಿಂಗೆ ಮಾಡಿದ್ವು. ನಾವು ಹೆಂಗೆ ಮಾಡಿದ್ವು? ಅದು ಮುಗಿತಕ್ಕ ದ್ರಾಕ್ಷಿ ಒಳಗನ ಚೌಕಟ್ಟು ಹಚ್ಚಿದ ಮೇಲೆ ಅದಕ್ಕೆ ಏನೇನು ಬೇಕಾಗ್ತೈತಿ ಎಲ್ಲ ವ್ಯವಸ್ಥೆಯನ್ನು ಪೂರೈಕೆ ಮಾಡ್ತೀವಿ. ಹಂಗೆ ಇದು ಅಧ್ಯಾತ್ಮ ತತ್ವ. ಒಮ್ಮೆ ಅದಕ್ಕೊಮ್ಮೆ ಚೌಕಟ್ಟು ಹಾಕಿದ್ವಿ ಅಂತಂದ್ರೆ ಅದ ನಮಗೆ ಅವಿರತವಾಗಿ ನಡೀತಿರ್ಬೇಕು. ದೃಢವ್ರತ, ವೃತ್ತದಿಂದನ ಶರಣರೆಲ್ಲ ಇಷ್ಟ್ಯಾಕ ಮುಂದೆ ನಮ್ಮ ಹೆಚ್ಚು ಹೊಂದಿರು ಅಂತಂದ್ರೆ ಅವರು ವೃತ್ತದಲ್ಲಿ ಭಾಳ ನಿಷ್ಠಾವಂತರಿದ್ದರು. ಇಂದು ತಮ್ಮ ಈ ದೈಹಿಕವಾಗಿ ಬಂದ ಆರ್ಥಿಕದಿಂದ ಗುರು, ಲಿಂಗ, ಜಂಗಮ ತ್ರಿವಿಧ ದಾಸೋಹವನ್ನು ಅವಿರತವಾಗಿ ಮಾಡಿದರು. ಅದಕ್ಕೇನಾದ್ರು ಚ್ಯುತಿ ಹಾಕ್ಬಿಟ್ರು. ಹಂಗಾದ್ರೆ ದೃಢವ್ರತ ಆಗ್ಬೋದು. ಒಂದು ವೃತ್ತ ನಮ್ಮಲ್ಲಿ ಸಜ್ಜಾಗಲಾರ್ದನ ನಾವು ಉಚ್ಚ ಮಟ್ಟಕ್ಕೆ ಹೋಗಲಾರ ಸಾಧ್ಯನೇ ಇಲ್ಲ. ವೃತ ಬೇಕು. ವೃತ ಇರಲಿಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ದೃಢವ್ರತ ಅದನ್ನು ಮತ್ತು ಈ ದೃಢವ್ರತವನ್ನು ಮಾಡಾಗ ಇಂದ್ರಿಯಗಳು ಏನು ಮಾಡ್ತಾವೋ ಏನಾರೇ ಬಯಸ್ತಿರ್ತಾವೆ. ಅವುಗಳಿಗೆ ಅದನ್ನು ಮುಗಿದ ತನಕ ಅದಕ್ಕೆ ಕಟ್ಟಪ್ಪಣೆನ ಹಾಕ್ಬೇಕು. ಪೂಜಾ ಮಾಡ್ಕೊಳಕತ್ತೀವಿ, ಬಿಡಿಸಿದಂಗೆ ಗಪ್ಪ ನಾವು ತೆರೆಯಾಗ ಬರ್ತಂದ್ರೆ ಹೋಗಿ ಸೇರಿ ಬಂದು ಪೂಜೆ ಮಾಡಿದ್ರೆ ಕೆಟ್ಟು ನೋಡಿ. ಹಂಗಲಿವು ನಾವು ಅಂತ ನಮ್ಮ ಕಡೆ ಇಲ್ಲ. ನಮ್ಮ ಕಡೆ ಬರೀ ಹಿಂಗೆ ಮಾಡ್ತಾರೆ. ಬರೇ ಪೂಜೆ ಮಾಡ್ಕೊಂಡು ಬಿಡಿ ಸೇರಿ ಮಾಡಿ ಪೂಜೆ ಮಾಡ್ಕೊಂಡು ತಂಬಾಕು ತಿಂದು ಪಟ ಬಡ್ದು ಒಪ್ಕೊಂಡು ಬಂದು ವಾಯ್ಕೊಂಡು ಇದಕ್ಕೆ ವೃತ ಅನ್ನಂಗಿಲ್ಲ. ನೀನೋ ತಿನ್ನೋದಕ್ಕೆ ಇದನ್ನು ಲಿಂಗ ಪೂಜೆ ಮುಗಿಸು, ಹಂಗೆ ಬಿಡಿಸಿ, ಅದಕ್ಕೇನು ಪ್ರತಿಬಂಧಕ್ಕೆ ಇಲ್ಲ. ಹಾಗಾದ್ರೆ ನಾವು ಈ ವೃತವನ್ನು ಹೆಚ್ಚಾಕಣ್ಣಿ ಮಾಡಿ ಅನುಕೂಲಿಸಿರಿಪ್ಪ. ನಮ್ದು ಹೆಂಗೆ ಅದೇ ಚಲೋ ಅಲ್ಲ, ಅದರಿಂದ ಯಾರು ಆಗಂಗೆ ಇಲ್ಲ. ಪುಣ್ಯದ ಸಂಗ್ರಹನೂ ಆಗೋದಿಲ್ಲ. ಭಗವಂತನ ವ್ರತ ಹೇಳ್ತಾನೆ. ಈ ಶ್ಲೋಕವನ್ನು ನಾವು ನೋಡಿ ಇನ್ನು ಮುಂದೆ ಏನು ಹೇಳ್ತಾನೋ, ಅಸುರಿ ಸಂಪತ್ತಿನ ಬಿಟ್ಟ ವ್ರತವನ್ನು ತಿಳಿದ್ರೆ ಮುಂದೇನು ವಿಚಾರ ಬೇಕು. ಇಷ್ಟೊಂದು ನೀ ಹೇಳುವಂಥ ವಿಚಾರಗಳನ್ನು ನಾವೆಲ್ಲ ತಲೆಯಾಗ ಹಾಕ್ಕೊಂಡಿದ್ದು. ಇದರಿಂದ ಇನ್ನು ಏನಾಗ್ತೈತಿ ಅಂತಂದ್ರೆ ಜ್ಞಾನ ಯಜ್ಞೇನ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖ ಅಂತ ಹೇಳಿ ಫಲಿತಾಂಶ ಅದನ್ನು ಹೇಳಬೇಕಾದ್ರೆ ಎಷ್ಟಾಗೈತಿ? 7 ಆಗೈತಿ. ನಾವೆಲ್ಲ ಮುಂದಿನ ಕಾರ್ಯಗಳನ್ನು ನಾವು ಅಣಿಗೊಳಿಸ್ಕೊಂಡು ಬಂದೇವೆ. ಇಲ್ಲೇ ಕುಂಡ್ರಾಕ್ ಬಂದಿಲ್ಲ, ಇಲ್ಲಿಂದ ಕೇಳ್ತು ಬಗೆಹರಿತೀನಿ. ಏನು ಮಾಡೋದು? ನಮ್ಮ ಕಾರ್ಯಕ್ಕೂ ನಾ ಪುರಾ ಇಲ್ಲಿ ಶಾಸ್ತ್ರ ಕೇಳಿ ಬಂದ ನೀನು ಯಾನು 2 ತಾಸು ಮಾಡಂಗಿಲ್ಲ ಸಣ್ಣ ಕುಂಡಿರ್ತಾನಂದ್ರೆ ಕೆಟ್ಟಿತ್ತು. ನಮ್ಗೆ ಕೇಳಿತ್ತು ಶಬ್ದಗಳಿಗೆ ಹಾಕಿದ್ರು ಹಂಗೆ ಮಾಡೋದು. ಹಂಗೆ ಮಾಡ್ಲಾಕ ನಾವೆಲ್ಲ ಸಮರ್ಥರಾಗಿ ಭಗವದ್ಗೀತೆ ನಮ್ಮ ಜೀವನಕ್ಕೆ ದಾರಿ ಬೀಗೋಯ್ತು ತಿಳಿಯಾಗ ಗೊತ್ತು ಅಂದ್ರೆ ನಾವೆಷ್ಟೋ ಶ್ರೇಯಸ್ಸನ್ನು ಸಾಧಿಸ್ಬೋದು. ಅಂಥ ಸದ್ಬುದ್ಧಿಯನ್ನು ಪರಮಾತ್ಮ ನಮಗೂ ಕೊಡಿ ಅಂತೇಳಿ
ಮಂಗಳಂ ದೇ ನಮಃ ಪಾರ್ವತಿ ಪರಮೇಶ್ವರ